ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರತಕ್ಕಂಥ ನಮಸ್ಕಾರಗಳು. ನಾನು ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ನಿಂದ ಮಾತಾಡ್ತಾ ಇದ್ದೀನಿ. ನಮ್ಮ ಚಾನೆಲ್ನಲ್ಲಿ ಶ್ರೀಮಾನ್ JB ರಂಗಸ್ವಾಮಿ ಅವರು DYSP ಅವರ ಹಲವಾರು ಕೃತಿಗಳನ್ನ ಪ್ರಸಾರ ಮಾಡಿದ್ವಿ. ಈಗ ಮತ್ತೆ ಸ್ವಲ್ಪ ದಿನ ಬ್ರೇಕ್ ಆದ್ಮೇಲೆ ಮತ್ತೆ ಒಂದು ಎಪಿಸೋಡ್ನ ಆರಂಭ ಮಾಡ್ತಾ ಇದ್ದೀನಿ. ಎಂದಿನಂತೆ ತಾವು ದಯಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ಕಾರ ಸರ್. ನಮಸ್ತೆ. ನಮ್ಮ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ಹಲವಾರು ಕಂತಿಗಳಲ್ಲಿ ತಮ್ಮ ಜೀವನದ ಸರ್ವೀಸಿನ ಅನುಭವಗಳನ್ನ ನಮಗೆ ಹಂಚ್ಕೊಂಡಿದ್ದೀರಾ. ಹಲವಾರು ದಿನಗಳ ನಂತರ ಮತ್ತೆ ಒಂದು ಎಪಿಸೋಡನ್ನ ಪ್ರಾರಂಭ ಮಾಡ್ತಾ ಇದ್ವಿ. ದಯಮಾಡಿ ಇವತ್ತು ಯಾವ ಒಂದು ಎಪಿಸೋಡ್ ತಮಗೆ ತಿಳಿಸ್ಕೊಡ್ತೀರಿ, ಅದ್ರ ವಿವರಗಳನ್ನ ನಮ್ಮ ವೀಕ್ಷಕರು ತಿಳಿಸ್ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ ಸರ್. ನಮಸ್ಕಾರ. ನೋಡಿ, ಬೇಕಾದಷ್ಟು ಸಂಗತಿಗಳು ಪೊಲೀಸಲ್ಲಿ ನಡೆದಿದೆ. ನಾನು ಸದ್ಯ ಮೈಸೂರು ನಗರದಲ್ಲಿ ನಡೆದಂತ ಅನೇಕ ಪ್ರಕರಣಗಳನ್ನು ನಾನು ಇಲ್ಲಿ ಮಾತಾಡಿದ್ದೀನಿ. ಬಟ್ ಒಂದು ಈಗ ಅತ್ಯಂತ ಚಲಾವಣೆಯಲ್ಲಿರುವಂತಹ ಒಂದು ವಿಷಯ ಅಂತಂದ್ರೆ ದರ್ಶನ್ ಅವ್ರದ್ದು. ಅದರಲ್ಲಿ ಅವರು ಆಕಸ್ಮಿಕವಾಗಿ ಈ ತರ ಸಿಗಾಕೊಳ್ತಾರೆ, ಕೊಲೆ ಮಾಡಿದ್ದಾರೆ, ಅದು ಇದಂತ ಒಂದು ದಿನಕ್ಕೊಂದೊಂದು ಚರ್ವಣ ಸುದ್ದಿ ಬರ್ತಾನೆ ಇದೆ. ಆದ್ರೆ ಇದೇ ತರ ಒಬ್ಬ ವ್ಯಕ್ತಿ, ನಮ್ಮಲ್ಲಿ ಒಬ್ಬ ಅಧಿಕಾರಿ ಇಷ್ಟೇ ಜನಪ್ರಿಯವಾಗಿರ್ತಾರೆ, ಎಲ್ಲಾ ತರದ ಸಕಲ ಸೌಲಭ್ಯ ಇದ್ದಂತ ಒಬ್ಬ ಅಧಿಕಾರಿ ಇಂಥದ್ದೊಂದು ಯಾವುದೋ ಒಂದು ತಪ್ಪಿಗೆ ಸಿಗಾಕೊಂಡಾಗ ಪಾತಾಳಕ್ಕೆ ಇಳಿದೋಗ್ಬಿಡ್ತಾರೆ. ಈಗ ದರ್ಶನ್ಗಿರೋಂಥ ಫ್ಯಾನ್ ಇದಾಗ್ಲಿ, ಅವ್ರಿಗಿರೋಂಥ ಹಿನ್ನೆಲೆ ಆಗ್ಲಿ ನೋಡಿದ್ರೆ ಬಹುಶಃ ಕನ್ನಡದಲ್ಲಿ ಅತ್ಯಂತ ಹೆಚ್ಚು ಜನಪ್ರಿಯನಾದ ನಟ ಅವರು. ಆ ಸ್ಥಾನಕ್ಕೆ ಬರೋದಕ್ಕೆ ಯಾವುದೇ ಗಾಡ್ ಫಾದರ್ಗಳಿಲ್ದಲೆ ಮೇಲಕ್ಕೆ ಬಂದಿದ್ದಾರೆ. ಮೇಲಕ್ಕೆ ಬಂದು ಅವರೆಲ್ಲ ಇನ್ನೇನು ಸೆಟ್ಲ್ ಆಗ್ತಾ ಇದ್ದಾರೆ ಅನ್ನೋ ಟೈಮಲ್ಲಿ ಇಂಥದ್ದೊಂದು ದುರಂತ ಸಂಭವಿಸುತ್ತೆ. ಅವರು ತಪ್ಪಿತಸ್ಥ ಅಥವಾ ನಿರಪರಾಧಿ ಯಾವ ಮುಖ್ಯ ಅಲ್ಲ. ಒಬ್ಬ ಮನುಷ್ಯ ಇಂಥದ್ದೊಂದು ಪ್ರಸಂಗದಲ್ಲಿ ಅಪರಾಧಿಯಾಗಿ ಸಿಲುಕೊಂಡ್ರೆ ಅವನಿಗೆ ಇರುವ ಎಲ್ಲ ಬಾಗಿಲುಗಳು ಮುಚ್ಕೊಂಡ್ಬಿಡುತ್ತೆ. ಅದಕ್ಕೆ ಇದೊಂದು ಉದಾಹರಣೆ. ನಮ್ಮಲ್ಲಿ ಆ ಥರದ್ದೊಂದು ಘಟನೆ ಅಂತಂದ್ರೆ 1991ರಲ್ಲಿ DCP ಸೋಮಶೇಖರ್ ಅಂತ ಹೇಳಿ, ಸೋಮಶೇಖರ್ ಅವರು ಲಾ ಅಂಡ್ ಆರ್ಡರ್ ಇದಾಗಿದ್ರು. ಅವರು ಒಬ್ಬ ವಿಕ್ರಾಂತ್ ಟೈರ್ಸ್ನ ಒಬ್ಬ ಉದ್ಯೋಗಿ ಸತ್ಯದೇವ್ ಅಂತ ಹೇಳಿ ಅವನನ್ನ ಕೊಲೆ ಮಾಡಿದ್ರು ಅಂತ ಹೇಳಿ ಒಂದು ಸುದ್ದಿ ಹಬ್ಬಿಡ್ತು. ಅದೇನು ಎಂತದ್ದು ಇಲ್ಲ ಈಜುಕೊಳಕ್ಕೆ, ಲಲಿತ ಮಹಲ್ ಈಜುಕೊಳಕ್ಕೆ ಈಜೋದಕ್ಕೆ ಹೋಗಿದ್ದಾಗ ಇವರ ಪತ್ನಿ ಈಜುಕೊಳದಲ್ಲಿ ಇದ್ದಿದ್ದನ್ನ ಅವನು ನೋಡ್ತಾ ಇರ್ತಾನೆ, ನೋಡ್ತಾ ಇರ್ತಾನೆ. ನೋಡ್ಬಿಟ್ಟು ಅವ್ರಿಗೆ ಸಿಟ್ಟು ಬಂದು ಒಂದು ಕಪಾಳಕ್ಕೆ ಹೊಡಿತಾರೆ, ಅದಷ್ಟೇ. ಆದ್ರೆ ಹೊಡಿಬೇಕಾದ್ರೆ ಅವ್ರಿಗೆ ಸಾಯಿಸ್ಬೇಕು ಅನ್ನೋ ಉದ್ದೇಶ ಇರಲ್ಲ, ಜಸ್ಟ್ ಒಂದು ಕಪಾಳಕ್ಕೆ ಹೊಡಿತಾರೆ, ಅವ್ನು ನೀರೊಳಗಡೆ ಬಿಡ್ತಾನೆ, ಸತ್ತೋಗ್ತಾನೆ. ನಡೆದಿದ್ದ ಘಟನೆ ಇಷ್ಟು. ಆದ್ರೆ ಇವರು ಕೊಲೆನೇ ಮಾಡಿದ್ದಾರೆ ಅಂತ ಹೇಳಿ ಸುದ್ದಿ ಹಬ್ಬಿಡ್ತು. ಅದು ಯಾವ ಮಟ್ಟಕ್ಕೆ ಹಬ್ಬಿತು ಅಂತಂದ್ರೆ ಎಲ್ಲ ಪತ್ರಿಕೆಗಳಲ್ಲೂ ಅದೇ ಸುದ್ದಿ, ಇವನೇ ನೇರವಾಗಿ ಕೊಲೆ ಮಾಡಿದ್ದಾನೆ ಅಂತ ಚರ್ವಣ ಸುದ್ದಿಗಳು ಹಬ್ಬಕ್ಕೆ ಶುರುವಾಯ್ತು. ಆದ್ರೆ ಇನ್ಸಿಡೆಂಟ್ ಹೇಗೆ ನಡೀತು ಅದೇನಂತಂದ್ರೆ, ಇವರ ಪತ್ನಿ ಮತ್ತು ಮಕ್ಕಳ ಜೊತೆ ಮತ್ತು ಆ ಮಕ್ಕಳ ಸ್ನೇಹಿತರು ಇರ್ತಾರೆ, ಎಲ್ಲ ಒಟ್ಟು ಒಂದು 5 ಜನ ಮಕ್ಕಳು. ಅವ್ರ ಜೊತೆ ಲಲಿತ್ ಮಹಲ್ ಪ್ಯಾಲೇಸ್ ನಲ್ಲಿರೋಂಥ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿರ್ತಾರೆ. ಅಲ್ಲಿ ಅವ್ರ ಪತ್ನಿ ಈಜೋಡಿಗೆನಲ್ಲಿ ಅವರೇನೋ ಈಜಾಡ್ತಾ ಇರ್ತಾರೆ. ಅದನ್ನ ಯಾರೋ ಒಬ್ಬ ಕದ್ದು ನೋಡ್ತಾ ಇರೋಂಥದ್ದು ಇದು ಇವ್ರ ಗಮನಕ್ಕೆ ಬರುತ್ತೆ. ಇವರು ಪೊಲೀಸ್ ಆಫೀಸರ್ ಜೊತೆಗೆ ತನ್ನ ಹೆಂಡತಿನ ಅಸಭ್ಯ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ ಅಂತ ಹೇಳಿ, ಯಾರೋ ಅದು ಬರ ಇಲ್ಲಿ ಅಂತ, ಯಾಕ್ರಿ ಬರ್ಬೇಕು ಅಂತ ಅವನು ಅದೊಂದು ಬೇರೆ ರೋಪ್ ಹಾಕ್ತಾನೆ. ಏನ್ ಮಾಡ್ತಾ ಇದೀಯ ಅಲ್ಲಿಂದ? ಏನ್ ಮಾಡ್ತೀನಿ, ಇದೀನಿ ಪಬ್ಲಿಕ್ ಹೋಟ್ಲು ಇದೀನಿ ಅಂತ ದಾಷ್ಟಿಕತೆಯಲ್ಲಿ ಉತ್ತರ ಕೊಡ್ತಾನೆ, ಬಾಯಿಲಿ ಅಂತ. ಇವರು ಸ್ವಿಮ್ಮಿಂಗ್ ಪೂಲ್ ನಿಂದ ಎದ್ದು ಆಚೆ ಬಂದಿರ್ತಾರೆ. ಅವನು ಬರ್ತಾನೆ, ಏನೋ ಒಂಥರ ಏನ್ ಮಾಡ್ತೀಯ ನೀನು ಅನ್ನೋಗೆ. ಅವನಿಗೆ ಇವರು DCP ಅನ್ನೋದು ಗೊತ್ತಿಲ್ಲ. ಸರಿ, ಅವ್ನು ಬಂದು ನಿಂತ್ಕೊಂಡಾಗ ಎತ್ತಿದೆ, ಏನ್ ಮಾತಾಡ್ತಾ ಇದ್ಯಾ ನೀನು ಅಂತ ಹೇಳಿ ಅವ್ರಿಗೆ ಮಾತನಾಡಿದಾಗ ಎತ್ತೊಂದು ಕಪಾಳಕ್ಕೆ ಹೊಡೆದು ಬಿಡ್ತಾರೆ. ಈ ಕಪಾಳಕ್ಕೆ ಹೊಡೆದಾಗ ಈ ಟೆಂಪರಲ್ ಬೋನ್ ಅಂತ ಏನ್ ಹೇಳ್ತೀವಿ, ಇದು ಎಡಗಡೆ ಇದಕ್ಕೆ ಎತ್ತು ಬಲಗಡೆ ಹೊಡಿತಾರೆ, ಈ ಜಾಗಕ್ಕೆ ಏಟ್ ಬೀಳುತ್ತೆ. ಇದು ಮನುಷ್ಯನ ಮೂಳೆಗಳಲ್ಲೇ ಅತ್ಯಂತ ವೀಕೆಸ್ಟ್ ಬೋನ್ ಅಂತಂದ್ರೆ ಅದು. ಅದಕ್ಕೇನಾದ್ರು ಏಟ್ ಬಿದ್ರೆ ಸಾಕು ಮನುಷ್ಯ ಪ್ರಾಣಾಪಾಯ ಆಗಂತ ಸಂಭವ ಇರುತ್ತೆ. ಈಗ ನಾವು ಚಿಕ್ಕ ಮಕ್ಕಳದು ತಲೆನ ಹಿಂಗ ಇದ್ ಮಾಡ್ಬೇಕಾದ್ರೆ ಮುಟ್ಬೇಡಿ ಅಂತ ಹೇಳ್ತಾರೆ ನೋಡಿ, ಅದಿನ್ನು ತಲೆ ಕೂಡ್ಕೊಳ್ಳೋಕ್ಕಿಂತ ಮೊದ್ಲೇನೆ ಸ್ವಲ್ಪ ಜೋರಾಗಿ ಏನಾದ್ರು ಪೆಟ್ಟು ಬಿದ್ರೆ ಏನಾದ್ರು ಅನಾಹುತ ಆಗತ್ತೆ ಅಂತ. ಇದರಲ್ಲೂ ಅಷ್ಟೇನೆ, ಅವನು ಕೆಳಗಡೆ ಬಿದ್ದವನು ನೀರೊಳಗೇನೆ ಬಿದ್ದ್ಬಿಡ್ತಾನೆ, ಬರೋದಿಲ್ಲ ಮೇಲಕ್ಕೆ ಒಂದು 2-3 ನಿಮಿಷ ಆದಾಗ. ಆಗ ಹುಡುಗರೆಲ್ಲ ಅಲ್ಲಿದ್ದವರು ಹೋ ಇದೇನು ಬಿದ್ದೋದ ಅಂಕಲ್, ಇದು ಬರ್ಲೇ ಇಲ್ಲ ಅಂತಾರೆ. ಈ ಕೂಗಾಟ ಕೇಳ್ಬಿಟ್ಟು ಅಲ್ಲಿಯ ಉತ್ತಪ್ಪ ಅಂತ ಹೇಳಿ ಇದರಲ್ಲಿ ಲಲಿತ್ ಮಹಲ್ ಸ್ವಿಮ್ಮಿಂಗ್ ಪೂಲ್ ನ ಕೋಚ್,
ಅವರು ಓಡ್ ಬರ್ತಾರೆ. ಓಡ್ ಬಂದ್ರೆ ಸರ್ ಏನೋ ಬಿದ್ದೋಗಿದ್ದಾನೆ ಅಂತ ಕಾಣುತ್ತೆ, ಇಳಿತೀನಿ ಸರ್ ಅಂತ ಹೊಡ್ತಾನೆ. ಇಳಿಯೋದಕ್ಕೆ ಹೋದ, ಏಯ್ ಇರಯ್ಯ ಅಲ್ಲಿ ಸಾಯ್ಲಿ ಹೇಳಿ ಒಂದು ಆರ್ಭಟಿಸ್ತಾರೆ. ಹಂಗಲ್ಲ ಸರ್ ಸತ್ತೋಗ್ಬಿಟ್ರೆ ಅಂತ. ಸಾಯ್ಲಿ ಬಿಡ್ರಿ, ಏನ್ ಇಲ್ಲಿ ಬಂದು ಇಲ್ಲೆಲ್ಲರೂ ನೀವು ಸುಮ್ನೆ ಯಾರು ಬೇಕಾದ್ರೂ ಬಂದು ಪುಂಡತನಗಳೆಲ್ಲ ಬಂದು ಹೋಗ್ಬೇಕು ಅನ್ನೋ ತರ ಸ್ವಿಮ್ಮಿಂಗ್ ಪೂಲ್ ಇಟ್ಕೊಂಡಿದಾರ ಅಂತ ಅವ್ರ ಮೇಲೆ ರೋಪ್ ಹಾಕ್ಬಿಡ್ತಾರೆ. ಈ ಎಲ್ಲ ಇದ್ರೊಳಗಡೆ ಅವ್ನ ಒಳಗಡೆ ಹೋದವನು ಬರೋದೇ ಇಲ್ಲ. ಅವನ್ಗೆ ಈಜ್ ಬರ್ತಾ ಇರಲ್ಲ. ಯಾರಿಗೆ? ಸತ್ಯದೇವ್. ಅವನೊಬ್ಬ ವಿಕ್ರಾಂತ್ ಟೈರ್ಸ್ ನಲ್ಲಿ ಕೆಲಸ ಮಾಡ್ತಿದ್ದಂತ ಒಬ್ಬ ಅವಿವಾಹಿತ ಯುವಕ. ಅವನಿಗೆ ಇದೊಂದು ಚಪಲ ಇರುತ್ತೆ. ಸರಿ, ನಮ್ಮ ಇದ್ರಲ್ಲಿ ಇದ್ದವರೆಲ್ಲ ಯಾರು ಲಲಿತ್ ಮಹಲಲ್ಲಿ ಇದ್ದಂತ ಬೇರೆ ಉದ್ಯೋಗಿಗಳು ಸಿಬ್ಬಂದಿ ಎಲ್ಲ ಓಡ್ ಬರ್ತಾರೆ. ಓಡ್ ಬಂದಾದ್ಮೇಲೆ ಒಬ್ಬ ಇದ್ರೆ ಏಕಾಂತ, 10 ಜನ ಸೇರಿದ್ರೆ ಅದು ಲೋಕಾಂತ ಆಗುತ್ತೆ ನೋಡಿ. ಆವಾಗ ಎಲ್ಲ ಅವ್ರು ಬಂದು ಈ ದೊಣ್ಣೆ ಗಿಣ್ಣೆ ತಗೊಂಡು ಎಲ್ಲ ಎತ್ತೋದಿಕ್ಕೆ ಅಂತ ಟ್ರೈ ಮಾಡ್ತಾರೆ. ಆ ಡೆಡ್ ಬಾಡಿ ಅಂತೂ ಇಂತೂ ಕೊನೆಗೆ ಎತ್ತುತ್ತಾರೆ. ಇವರು ದೊಣ್ಣೆ ಹಾಕಿ ಎಳೆದು, ಅಂದ್ರೆ ದೊಣ್ಣೆ ಅಂದ್ರೆ ಇನ್ನೇನಿಲ್ಲ, ಈ ಜಾಲರಿ ಇರುತ್ತೆ ಕ್ಲೀನ್ ಮಾಡೋದಿಕ್ಕೆ ಅಂತ ಹೇಳಿ ಇಟ್ಕೊಂಡಿದ್ದು, ಅದನ್ನ ಹಾಕಿ ಎಳೆದಿರ್ತಾರೆ. ಸ್ವಲ್ಪ ಸಣ್ಣ ಪುಟ್ಟ ಪರ್ಚಗಾಯ ಆಗಿರುತ್ತೆ ಅಷ್ಟೇ. ಮೇಲೆ ಡೆಡ್ ಬಾಡಿ ತೆಗಿತಾರೆ. ಆಮೇಲೆ ಇವ್ರೇನ್ ಮಾಡ್ತಾರೆ, ತನ್ನಿಂದಾಗಿ ಆಗಿದೆ ಅನ್ನೋದು ಗೊತ್ತಾಗುತ್ತಲ್ಲ, ಅದಕ್ಕೆ ಅವ್ರೇನ್ ಮಾಡ್ತಾರೆ, ಉತ್ತಪ್ಪನ ಹತ್ರ ಒಂದು ಕಂಪ್ಲೇಂಟ್ ಬರ್ಸ್ಕೊಳ್ತಾರೆ. ಅವರಾಗ್ಲಿ ಅವ್ರ ಹೆಂಡತಿ ಆಗ್ಲಿ ಮಕ್ಕಳಾಗ್ಲಿ ಯಾರು ಅಲ್ಲಿ ಇರ್ಲಿಲ್ಲ, ಯಾರೋ ಒಬ್ಬ ಹಿಂಗೆ ಆಕಸ್ಮಿಕವಾಗಿ ಬಿದ್ದು ನೀರೊಳಗಡೆ ಬಿದ್ದು ಒದ್ದಾಡ್ತಾ ಇದ್ದ, ನಾವೆಲ್ಲ ಓಡ್ ಬಂದು ಅವ್ನು ರಕ್ಷಿಸೋದಿಕ್ಕೆ ಅಂತ ಹೇಳಿ ಟ್ರೈ ಮಾಡ್ದ, ಅಷ್ಟೊತ್ತಿಗೆ ಅವನು ಸತ್ ಹೋಗಿದ್ದ ಅಂತ ಉತ್ತಪ್ಪನ ಹತ್ರ ಒಂದು ರಿಪೋರ್ಟ್ ಬರ್ಸ್ಕೊಳ್ತಾರೆ. ಸರ್ ಈಗ ಬರೆದ್ರೆ ಹೆಂಗೆ ಸರ್ ಅಂತ. ಬೇಡಪ್ಪ, ಇದೇನೋ ಒಂದು ಸತ್ತೋಗಿದ್ದಾನೆ, ಅವನು ಈಜ್ ಬರ್ದಲ್ಲ ಏನೋ ಒಂದು ಆಗಿದೆ, ನಾನು ಇದೀನಿ ನೋಡಿ, ನಾನು ಇಲ್ಲಿದ್ರೆ ನಿನಗೆ ರಕ್ಷಣೆ ಕೊಡಕ್ಕಿದ್ದಂಗೆ ಆಗತ್ತೆ, ನೀನೇನು ವರಿ ಮಾಡಬೇಡ ಅಂತ ಅವನಿಗೂ ಸಮಾಧಾನ ಮಾಡಿ ಅಲ್ಲೊಂದು ಡ್ರಾಮಾ ಮಾಡ್ತಾರೆ. ಇಲ್ಲೆಲ್ಲ ಮಕ್ಕಳು ಈಜಾಡ್ತಾ ಇದ್ದೋ, ಅವನು ಯಾರೋ ಬಂದು ಬಿದ್ದವನು ಮೇಲ್ ಬರಲೇ ಇಲ್ಲ ಅನ್ನೋ ತರ ಆಗತ್ತೆ. ಆದ್ರೆ ಈ ಸುದ್ದಿ ಏನಾಗುತ್ತೆ, ಗುಸು 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 ಇವರೇ ಇದ್ರಲ್ಲಿ ಇನ್ವಾಲ್ವ್ ಆಗಿದ್ರಂತೆ, ಅಂತೆ ಕಂತೆ ಅಂತ ಬೆಳೆಯಕ್ಕೆ ಶುರುವಾಗತ್ತೆ. ಆಮೇಲೆ ಒಂದು ವಾರ ಆದ್ಮೇಲೆ DCP ಸೋಮಶೇಖರ್ ಅಲ್ಲಿದ್ದು ಅಂತ ಕನ್ಫರ್ಮ್ ಆಗ್ತಾ ಹೋಗುತ್ತೆ. ಅದರಲ್ಲಿ ಒಂದು ಹುಡುಗ ಬಂದಿರ್ತಾನೆ, ಎಲಿಶಾ ಆಂಡ್ರೂಸ್ ಅಂತ ಹೇಳಿ ಒಬ್ಬರು ಸಬ್ ಇನ್ಸ್ಪೆಕ್ಟ್ರು. ಅವ್ರ ಮಗನು ಇವ್ರ ಜೊತೆ, ಈ ಮಕ್ಕಳ ಜೊತೆ ಈಜೊಡಿಯಕ್ಕೆ ಅಂತ ಹೋಗಿರ್ತಾನೆ. ಅವನು ಮಾತಾಡ್ತಾ ಮನೆಯಲ್ಲಿ ತಿಂಡಿ ತಿಂತ, ಇಲ್ಲ ಅಂಕಲ್ ಎತ್ತು ಕಪಾಳಕ್ಕೆ ಹೊಡೆದ್ಬಿಟ್ರು, ಅವನು ಬಿದ್ದು ಹೋದವನು ಬರಲೇ ಇಲ್ಲ, ನಾವ್ ಹೇಳ್ದು ಅಂಕಲ್ಗೆ ಅವ್ನು ಬಿದ್ದೋಗ್ತಾ ಇದ್ದಾನೆ ಬಂದೇ ಇಲ್ಲ ಅಂತ ಹೇಳಿ, ಇರ್ಲೇ ಬಿಡ ಅಂತ ಏನೋ ಅಂತ ಇದ್ರು ಅಂತ ಅಲ್ಲಿ ನಡೆದಿದ್ದ ಘಟನೆ ಹೇಳ್ತಾನೆ. ಆಂಡ್ರೂಸ್ ಅವ್ರ ಕಿವಿ ಒಂಥರ ಚುರುಕಾಗುತ್ತೆ. ಹೌದಾ, ಏನಿದ್ ಇರ್ಲೇ ಇಲ್ಲ ಸುದ್ದಿ ಅಂತ ಹೇಳ್ಕೊಂಡು ಅವ್ರೇನ್ ಮಾಡ್ತಾರೆ, ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಬಂದು, ನಜರ್ಬಾದ್ ಸ್ಟೇಷನ್ಗೆ ಬಂದು ಕೇಸ್ ಫೈಲ್ ಹೇಗಿದೆ ಅಂತ ನೋಡ್ತಾರೆ. ಆಮೇಲೆ ಎಲ್ಲ ಇನ್ಸ್ಪೆಕ್ಟರ್ ಒಬ್ಬರೇನೆ ಅವಾಗ ಇಫ್ತಿಕಾರ್ ಅಹಮದ್ ಅಂತ ಹೇಳಿ ಆ ಕೇಸ್ ತನಿಖೆ ಮಾಡ್ತಾ ಇರ್ತಾರೆ. ಹೋಗ್ಬಿಟ್ಟು ಸರ್ ಈ ತರ ನಮ್ಮ ಹುಡುಗರು ಅಲ್ಲಿ ಹೋಗಿದ್ರು, ಹೀಗಾಗಿದೆ ಅಂತ ಹೇಳ್ತಾರೆ ಅಂತ ಹೇಳಿ. ಯಾಕೆ ಅಂತಂದ್ರೆ ಒಂದು ಮರ್ಡರ್ ಅಂತ ಕಾಗ್ನೈಸಬಲ್ ಅಫೆನ್ಸ್ ಒಬ್ಬ ಪೊಲೀಸ್ ಅಧಿಕಾರಿಗೆ ತಿಳಿದ ಮೇಲೆ ಅದನ್ನ ಅವ್ನು ಇನ್ಫಾರ್ಮ್ ಮಾಡ್ಲೇಬೇಕು. ನಿನಗೆ ಗೊತ್ತಿದ್ದು ಇನ್ಫಾರ್ಮ್ ಮಾಡ್ಲಿಲ್ಲ ಅಂದ್ರೆ ಇಲಾಖಾ ಕ್ರಮ ತಗೊಳ್ತಾರೆ. ಹಾಗಾಗಿ ಅವ್ರೇನ್ ಮಾಡ್ತಾರೆ, ಜಸ್ಟ್ ನನಗೆ ಈ ತರ ತಿಳಿದು ಬಂದಿದೆ ಸರ್ ವಿಷಯ, ಅದೇನು ವೆರಿಫೈ ಮಾಡಿ ಅಂತ ಅವ್ರು ಹೇಳ್ತಾರೆ ಅಷ್ಟೇ. ಇವರು ಯಾರು ತನಿಖಾಧಿಕಾರಿ ಇಫ್ತಿಕಾರ್ ಅಹಮದ್ ಹೋಗಿದೆ ಕಮಿಷನರ್ಗೆ ಹೇಳ್ತಾರೆ. ಕಮಿಷನರ್ ಅವಾಗ ಸುರತ್ ಪ್ರಸಾದ್ ಅಂತ ಹೇಳಿ, ಅವ್ರ ಜೊತೆ ನಮ್ಮ DCP ಸೋಮಶೇಖರ್ಗೆ ಅಂತ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ. ಯಾಕೆ ಅಂತಂದ್ರೆ ಈ DCP ಸೋಮಶೇಖರ್ ಅವ್ರಿಗೆ ಬಂಗಾರಪ್ಪನವ್ರು ಬಹಳ ಕ್ಲೋಸ್ ಫ್ರೆಂಡು. ಯಾವಾಗ್ಲೂ ಟೆನ್ನಿಸ್ ಆಡೋದು, ಜೊತೆಲಿ ಟೆನ್ನಿಸ್ ಆಡೋದು. ಆಮೇಲೆ ಬಂಗಾರಪ್ಪನವ್ರ ಮೈಸೂರಿಗೆ ಬಂತು ಅಂತಂದ್ರೆ ಅವ್ರು ಬಂದಾಗ್ಲಿಂದ ಹಿಡಿದು ಹೋಗೋ ತನಕನೂ ಅವ್ರ ಬೆನ್ನಲ್ಲೇ ಇದ್ದು ಒಳ್ಳೆ PA ತರ ನಡ್ಕೊಳ್ತಾ ಇದ್ರು. ಈ ತರ CMಗೆ ನಿಯರ್ ಟು ಕಿಂಗ್ ತಾನೆ, ಅವರೇ ಕಿಂಗ್. ಏನ್ ಎಲ್ಲಾರ ಮೇಲೂ ರೋಫ್ ಹಾಕೋದು, ಮೇಲಧಿಕಾರಿ ಇದ್ರೆ ಅವ್ರಿಗೆ ಲೆಕ್ಕನೇ ಇಲ್ಲ, ಏನೋ ಮಾಡ್ತಾ ಇದೀಯಾ ಅಂತ ಎಲ್ಲಾರ ಬಗ್ಗೆ ರೋಫು, ಎಲ್ಲಾರ ಜೊತೆ ಜಗಳ, ಈ ತರದೊಂದು ವ್ಯಕ್ತಿತ್ವ. ಬಟ್ ಅವ್ರಿಗೆ ಏನು ಅಂತಂದ್ರೆ ಒಂದ್ ಹೇಳ್ಬೇಕು, ಈಸ್ ಎ ರೋಫ್ದಾರಿ ಸಬ್ ಇನ್ಸ್ಪೆಕ್ಟರ್ ಅಲ್ಲ ಪೊಲೀಸ್ ಆಫೀಸರ್ ಅವರು. ಮತ್ತೆ ಬಹಳ ನಾಲೆಜ್ ಇದ್ದಂತ ಮನುಷ್ಯ, ಒಳ್ಳೆ ಚೆನ್ನಾಗಿ ಮಾತಾಡ್ತಾ ಇದ್ರು. ಇಂಗ್ಲಿಷ್ ಮತ್ತು ಕನ್ನಡ ಎರಡರಲ್ಲೂ ಪ್ರಭುತ್ವ ಇದ್ದಂತ ಮನುಷ್ಯ. ಒಬ್ಬ ಐಡಿಯಲ್ ಪೊಲೀಸ್ ಆಫೀಸರ್ಗೆ ಏನೇನ್ ಕ್ವಾಲಿಟೀಸ್ ಇರ್ಬೇಕೋ ಅದೆಲ್ಲ ಇತ್ತು. ಆದ್ರೆ ಈ ದುರಹಂಕಾರ ಅನ್ನೋದು ಇದೆಯಲ್ಲ, ಇದು ಬೇರೆ ಮೀರ್ಬಿಟ್ಟಿತ್ತು ಅವ್ರಿಗೆ. ಅದರಲ್ಲೂ CMA ನನ್ನ ಜೇಬಲ್ಲಿ ಇರ್ಬೇಕಾದ್ರೆ ಇನ್ಯಾವನು ಲೆಕ್ಕಕ್ಕಿಲ್ಲ ಅಂತ ಹೇಳಿ. ಕಮಿಷನರ್ನು ಬಹಳ ಲಘುವಾಗಿ ಮಾತಾಡೋದು, ಯಾರನ್ನ ಮಾತಾಡಿಸ್ಬೇಕಾದ್ರೂ ಏನೋ ಅದು ಏನಾಗಿದೆ ಈ ತರ ಮಾತಾಡೋದು.
ಏನಾದ್ರು ಸ್ವಲ್ಪ ಏನಾದ್ರು ಏರ್ಪೇರ್ ಆಯ್ತು ಅಂದ್ರೆ ಕಪಾಳಕ್ಕೆ ಹೊಡೆದು ಬಿಡೋದು ಇವ್ರದೊಂದು ಪ್ರಾಕ್ಟೀಸ್ ಆಗ್ಬಿಟ್ಟಿತ್ತದು. ಎಲ್ಲಾ ಒಳ್ಳೆ ಗುಣಗಳು ಇದ್ದು ಹೇಗೆ ಒಂದು ಸಣ್ಣ ಗುಲ್ಗಂಜಿ ಅಂತ ಒಂದು ಕಪ್ಪು ಇಡೀ ಕೆಂಪನ್ನ ನುಂಗುತ್ತೋ ಆ ತರ ಆಗಿ ಹೋಗ್ಬಿಟ್ಟಿತ್ತದು ಅಷ್ಟೇ. ಆದ್ರೆ ನಾನು ಇವತ್ತು ಹೇಳ್ಬೇಕಾಗತ್ತೆ, ಈಸ್ ಎ ಒಳ್ಳೆ ಪೊಲೀಸ್ ಆಫೀಸರು, ಮತ್ತೆ ಕರಪ್ಟ್ ಅಂತಾನು ಹೇಳಕ್ಕಾಗಲ್ಲ. ಒಂಥರ ಈ ಬ್ರ್ಯಾಂಡೆಡ್ ಕರಪ್ಟ್ ಅಲ್ಲ, ಏನೋ ಅಲ್ಲಿ ಇಲ್ಲಿ ಒಂದು ಮೀಡಿಯಂ ಲೆವೆಲ್ ಅಲ್ಲಿ ಇರ್ತಾರೆ ನೋಡಿ ಅಷ್ಟೇ. ಆದ್ರೆ ಆ ರೋಫ್ದಾರಿಕೆ, ಗತ್ತು, ದರ್ಪ, ದಬ್ಬಾಳಿಕೆಯ ಮಾತು ಇವೆಲ್ಲ ಇರ್ತದೆ. ಒಂದ್ಸರಿ ಯಾವ್ದೋ ಒಂದು ದಲಿತರ ಒಂದು ಮೆರವಣಿಗೆ ಹೋಗ್ತಾ ಇರ್ಬೇಕಾದ್ರೆ ಯಾರೋ ದಲಿತರ ಹುಡುಗರ ಜೊತೆ ದಬಾಯಿಸಿ ಮಾತಾಡ್ಬಿಡ್ತಾರೆ. ಆ ಹುಡುಗರು ಅಲ್ಲೇ ನಿಂತ್ಕೊಂಡು, ಲೈ ಏನ್ ಅನ್ಕೊಂಡಿದ್ದೀರ್ರಿ, ಗರ್ಜಿಸೋದೇನ್ ಬೇಕಾಗಿಲ್ಲ, ಮರ್ಯಾದೆಗೆ ಮಾತಾಡ್ರಿ ಅಂತ ಹೇಳಿ ಜಗಳಕ್ಕೆ ಬಿದ್ದಿದ್ರು. ಅಂದ್ರೆ ಅನವಶ್ಯಕವಾಗಿ ಜಗಳಕ್ಕೆ ಬೀಳ ಅಂತ ಒಂದು ಪ್ರವೃತ್ತಿ ಇದೆಲ್ಲ ಆಗಿತ್ತು. ಎಲ್ಲ ಹಿನ್ನೆಲೆಯಲ್ಲಿ ಆಮೇಲೆ ಇನ್ನೂ ಒಂದು ಚಪಲ ಇತ್ತು ಅವ್ರಿಗೆ. ಈ ಡಾನ್ ಕ್ವಿಕ್ ಸೋಟ್ ಅಂತ ಹೇಳಿ ಒಂದು ಇಂಗ್ಲಿಷ್ ಇದರಲ್ಲಿ ಬರುತ್ತೆ ಒಂದು ಕ್ಯಾರೆಕ್ಟರ್, ತಿಕ್ಕಲ್ ತರ ಆಡೋಂಥದ್ದು. ಇವ್ರೇನ್ ಮಾಡೋದು, ನೋಡಕ್ಕೂ ಚೆನ್ನಾಗಿದ್ರು, ಆದ್ರೆ ಒಳ್ಳೆ ಡ್ರೆಸ್ಸು, ಮೇಲ್ಗಡೆ ಯಾವಾಗ್ಲೂ ಹೆಲ್ಮೆಟ್ ಹಾಕೊಂಡಿರೋದು, ರೇಬನ್ ಕನ್ನಡಕ, ಆಮೇಲೆ ಕಿವಿಗೆ ಯಾವಾಗ್ಲೂ ಒಂದು ವಾಕ್ಮನ್ ಸಿಗಿಸ್ಕೊಂಡು, ಪೊಲೀಸ್ ಆಫೀಸರು ಆನ್ ಡ್ಯೂಟಿನಲ್ಲಿದ್ದಾಗ ವಾಕ್ಮನ್ ಸಿಗಿಸ್ಕೊಂಡು ಹಾಡ್ಗೀಡ್ ಕೇಳೋದೆಲ್ಲ ಅಸಭ್ಯತನದಲ್ಲಿ ಪರಮಾವಧಿ ಅದು. ಅದಾದ್ಮೇಲೆ ವೈರ್ಲೆಸ್ ಇಲ್ಲಿ ಸಿಗಿಸ್ಕೊಂಡಿರೋದು. ಸಾಯಂಕಾಲ ಆದ ತಕ್ಷಣ ಮೌಂಟೆಡ್ ಪೊಲೀಸ್, ದೊಡ್ಡ ನಮ್ಮ ಪೊಲೀಸ್ ಅಶ್ವಗಳು ಗೊತ್ತಿದೆ ನಿಮಗೆ, ಎತ್ತರವಾದ ರಾಜಾಶ್ವಗಳು, ಅದನ್ನ ಹತ್ಕೊಂಡು ಒಂದು ಚಾವಟಿ ಇಟ್ಕೊಂಡು ಬಂದ್ಬಿಡೋರು. ದೇವರಾಜ ಅರಸ್ ರೋಡು ಮತ್ತೆ ಸಯಾಜಿರಾವ್ ರೋಡು, ಅಲ್ಲಿಗೆ ಬಂದು ಯಾರು ಜನ ಅಲ್ಲಿ ಇಲ್ಲಿ ಓಡಾಡ್ತಿತ್ತಂದ್ರೆ ಠಕಾರ್ ಅಂತ ಹೊಡೆಯೋರು. ಅದು ಆ ಸೌಂಡ್ ಹೆಂಗ್ ಕೇಳಿಸೋದು ಅಂತಂದ್ರೆ ಯಾರಿಗೋ ಇದ್ ಮಾಡ್ಬಿಟ್ರೇನೋ, ಚಾವಟಿಲಿ ಹೊಡೆದ್ರೇನೋ ಅನ್ನೋ ತರ ಆಗ್ತಾ ಇತ್ತು. ಇದೇನಾಯ್ತು, ಜನಗಳಿಗೆ ಒಂಥರ ಒಳ್ಳೆ ಗತ್ತಾಗಿದ್ದಾನೆ ಅನ್ನೋದೇನೋ ಒಂದು ಮಾತು. ಎರಡನೇದು, ಇವನು ದಬ್ಬಾಳಿಕೆ ಮನುಷ್ಯ ಅನ್ನೋದು ಬ್ರ್ಯಾಂಡ್ ಆಗ್ಬಿಟ್ಟಿದ್ರು. ಯಾವಾಗ ಇವರು ಕೊಲೆ ಮಾಡಿದ್ದಾರೆ ಅನ್ನಂತ ಗುಸು ಸುದ್ದಿ ಬಂದ್ಬಿಡ್ತೋ, ಪತ್ರಕರ್ತರೆಲ್ಲ ಕೇಳಿದ್ರು, ಯಾರೋ ಒಬ್ರು ಪೊಲೀಸ್ ಅಧಿಕಾರಿನೂ ಅಲ್ಲಿದ್ರಂತೆ, ಇದು ಕೊಲೆಯಂತೆ ಅಂತ ಹೇಳಿ ಪತ್ರಿಕಾಗೋಷ್ಠಿ ನಡೆಯುತ್ತೆ. ಆ ಪತ್ರಿಕಾಗೋಷ್ಠಿನಲ್ಲಿ ಕಮಿಷನರ್ ಇರ್ತಾರೆ, ಅವ್ರ ಪಕ್ಕ ಇಬ್ರು DCPಗಳು ಕುಳಿತಿರ್ತಾರೆ. ಅದು ಕ್ರೈಮ್ ಇದನ್ನ ಮೀಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ಯಾರೋ ಪತ್ರಕರ್ತರು ಕೇಳ್ತಾರೆ, ಸರಿ ರೀತಿ ಯಾರೋ ಒಬ್ಬ ಪೊಲೀಸ್ ಅಧಿಕಾರಿಯ ಹೆಸರು ಇದೆಯಂತ. ಯಾವುದೂ ಇಲ್ಲ, ಆ ತರ ಎಲ್ಲ ಸುಮ್ಮನೆ ಸುದ್ದಿಗಳು ಹರಡ್ತಾ ಇದೆ, ತನಿಖೆನ ನಾವು ನಿಷ್ಪಕ್ಷಪಾತವಾಗಿ ಮಾಡ್ತಾ ಇದ್ದೀವಿ, ಅದ್ರ ಬಗ್ಗೆ ನೀವೇನು ಇದಿಟ್ಕೋಬೇಕಾದ್ರೆ ಅನುಮಾನ ಇಟ್ಕೋಬೇಕಿಲ್ಲ ಅಂತ ಕಮಿಷನರ್ ಹೇಳ್ತಾರೆ. ಅಲ್ಲ ಸರ್, ಆದ್ರೂ ಒಬ್ರು ಪೊಲೀಸ್ ಅಧಿಕಾರಿ ಇದ್ರು ಅನ್ನೋದು ಇತ್ತು, ಆದ್ರೆ ಅದೇನು FIR ನಲ್ಲಿ ಇಲ್ವಲ್ಲ, ಅವ್ರ ಹೆಸರ ಇಲ್ವಂತಲ್ಲ ಅಂತ ಯಾರೋ ಕೇಳ್ತಾರೆ. ಅವರು ಇವ್ರನ್ನ ಯಾಕ್ರಿ ಕೇಳ್ತಾರೆ, ಇಲ್ಲೇ ಇದಾರಲ್ಲ ಕೇಳಿ DCP ಸೋಮಶೇಖರ್ ಅಂತ ಬಾಯಿ ಬಿಟ್ಟು ಹೇಳ್ಬಿಡ್ತಾರೆ. ಯಾವಾಗ ಕಮಿಷನರ್ ಹೆಸರು ಬಾಯಿನಲ್ಲೇ ಇವ್ರ ಹೆಸರು ಬಂತೋ ಎಲ್ಲ ಅದೊಂಥರ ಕನ್ಫರ್ಮ್ ಆದಾಗ ಆಗ್ಬಿಡ್ತು. ಇವರು ಕಮಿಷನರ್ ಎದುರುಗಡೆ ಏನು ಮಾತಾಡಕ್ಕಾಗಲ್ಲ, ಅಲ್ಲೇ ಬೆಚ್ಚಿ ಬಿದ್ಬಿಟ್ಟು ಬೆವತೋಗ್ಬಿಟ್ರು ಯಾರು, ಸೋಮಶೇಖರ್. ಆಮೇಲೆ ಅದು ಮಾರನೇ ದಿನ ಪೇಪರ್ಗಳಲ್ಲಿ, ಎಲ್ಲಾ ಪೇಪರ್ಗಳಲ್ಲೂ ಏನು ದೊಡ್ಡ ಲೀಡಿಂಗ್ ಸುದ್ದಿಗಳು. ಅದ್ರ ಮಾರನೇ ದಿನ ನಾನು ಯಾವ್ದೋ ಒಂದು ಮೀಟಿಂಗ್ ಅಂತೇಳಿ ಅವ್ರ ಹತ್ರ ಹೋಗಿದ್ದೆ. ನಾನಾಗ NR ಮೊಹಲ್ಲಾ ಠಾಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದೆ. ಹೋಗಿದ್ದೆ ನಾನು, DYSP, ACP ದಾಸ್ತಿಕೊಪ್ಪ, ಇಫ್ತಿಕಾರ್ ಅಹಮದ್, ಗಣೇಶ್ ಎಲ್ಲ ನಾವು ಹೋಗಿದ್ದು. ಅವ್ರ ಆಫೀಸಲ್ಲಿ ಮೀಟಿಂಗ್ ನಮ್ದು ಯಾವುದೋ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ರು. ಅಷ್ಟೊತ್ತಿಗೆ ಸಾಯಂಕಾಲದ ಈವ್ನಿಂಗರ್ ಸ್ಟಾರ್ ಆಫ್ ಮೈಸೂರು ಬಂತು, ಈಸ್ DCP ಎ ಮರ್ಡರರ್ ಅಂತ ಹೇಳಿ. ಅದು ದಪ್ಪಕ್ಷರದಲ್ಲಿ ಇತ್ತೋ ಇಲ್ವೋ, ನೋಡಿದ ತಕ್ಷಣ ಅವರು ವಿಚಲಿತರಾಗಿ ಹೋಗ್ಬಿಟ್ರು. ಏನ್ರಿ ಇದು ಇವೆಲ್ಲ ಮಾಡ್ತಾ ಇರೋದು, ನಾನೇನ್ ಕೊಲೆಗಾರನ, ಲಂಚ್ಕೋರ ಅಂತ ಇನ್ನೊಂದು ಬೇಕಾದ್ರೆ ಸಹಿಸ್ಕೊಳ್ತೀನಿ, ಇದು ಬರೆಯ ಮಾತೇನ್ರಿ ಪೊಲೀಸ್ ಆಫೀಸರ್ ಅಂತ ನಮ್ಮ ಹತ್ರ ತಿರುಗಿ ಬಿದ್ಬಿಟ್ರು. ಆಮೇಲೆ ನಮ್ಮ ದಾಸ್ತಿಕೊಪ್ಪ ACP ಅವರಿದ್ದವರು, ಬಿಡಿ ಇವೆಲ್ಲ ಇರ್ತದೆ, ಸಮಾಧಾನ ಮಾಡ್ಕೊಳ್ಳಿ, ಹಾಗೆ ಹೀಗೆ ಅಂತ ಅಂದಾಗ, ಇದೆಲ್ಲ ಇವನು ಈ ಕಮಿಷನರ್ದೇ ಇದೆಲ್ಲ ಆಟಗಳು. ಅವರು ಮಧ್ಯಪ್ರದೇಶದವರು, ಚಂಬಲ್ ಕಣಿವೆ ಇದ್ರದ್ದು, ಅವನ್ನ ಚಂಬಲ್ ಟ್ರೈಬ್ ಅಂತ ಇವರು ಕರಿತಾ ಇದ್ರು. ಆ ಚಂಬಲ್ ಟ್ರೈಬ್ದೇ ಇದೆಲ್ಲ ಆಟ. ನನ್ನ ಹತ್ರ ಆಟ ಆಡ್ತಾನ, ನಾನು ನಾಡದ್ದು ಪೆರೇಡ್ ಇದೆ, ಪೆರೇಡ್ ಹೋಗಿ ಪಿಸ್ತೂಲ್ನಲ್ಲಿ 6 ಗುಂಡು ಒಂದೇ ಸರಿ ಹೊಡಿತೀನಿ ಅವನಿಗೆ, ತಲೆಯಿಂದ ಬುಳುತ್ತ ಅನ್ಕೊಂಡ್ರೆ. ಏನ್ ಅನ್ಕೊಂಡಿದ್ದ ನನಗೆ, ನಾನು ಬೇರೆ ಅಪಾದನೆ ಮಾಡಿದ್ರೆ ಅದೊಂಥರ, ಸುಳ್ಳು ಅಪಾದನೆ ಮಾಡಿ ನನ್ನ ಕೊಲೆಗಾರ ಅಂದ್ರೆ ಏನು ಅಂತ ಏನ್ ರೊಚ್ಚಿಗೆದ್ದು ಬಿಟ್ರು. ನಾವು ಆಮೇಲೆಲ್ಲ ಸಮಾಧಾನ ಮಾಡ್ದೋ, ಅವರು ಅದನ್ನು ಕೇಳೋ ಸ್ಥಿತಿನಲ್ಲಿ ಇರ್ಲಿಲ್ಲ. ಯಾರೇ ಆಗ್ಲಿ ಒಂಥರ ರೆಪ್ಯುಟೇಷನ್ ಪ್ರಶ್ನೆ ಹೆಡ್ಡಿಂಗ್ ಅಲ್ಲಿ ಬಂದ್ಬಿಡ್ತು ಅಂತ ಹೇಳಿ.
ಇವರು DCP ಅವರು ಎದುರುಗಡೆ ಹೀಗೆಲ್ಲ ಮಾತಾಡ್ತಾ ಇದ್ರು ಅಂತ ನಮ್ಮ ACP ದಾಸ್ತಿಕೊಪ್ಪ, ಯಾಕಂದ್ರೆ ಹೀಗೆಲ್ಲ ನಡೀತು ಅನ್ನೋದನ್ನ ಕಮಿಷನರ್ಗೆ ಹೇಳ್ಬೇಕಾಗತ್ತೆ. ಹೋದ್ರು, ಸರ್ ಹಿಂಗೆಲ್ಲ ಆಯ್ತು, ತಾವು ಸ್ವಲ್ಪ ಕೇರ್ಫುಲ್ ಆಗಿರಿ, ಯಾಕಂದ್ರೆ ಅವ್ರನ್ನ ಸಾಯಿಸ್ತೀನಿ ಇದ್ದಾಗ ಈ ಮನುಷ್ಯ ತಲೆಕೆಟ್ಟ ಏನಾರ ಮಾಡೇ ಬಿಟ್ಟ ಅನ್ನೋಂತ ಅದು ಒಂದು ಭಯ ಇರುತ್ತಲ್ಲ. ಹೋಗಿ ಹೇಳಿದ್ರು. ಅವ್ರು ಇಮಿಡಿಯೇಟ್ ಆಗಿ ಒಂದು ರಿಪೋರ್ಟ್ ಕಳ್ಸೇ ಬಿಟ್ರು, ಹೀಗೆ ಕೊಲೆ ಆಪಾದನೆ ಇದ್ದಿದೆ, ನನ್ನ ಮೇಲೂ ಕೂಡ ಇವರು ಈ ರೀತಿ ಪೊಲೀಸ್ ಅಧಿಕಾರಿಗಳ ಎದುರುಗಡೆ ಮಾಡಿದ್ದಾರೆ ಅಂತ. ಒಂದ್ ಕೇಸ್ ಆಗಿತ್ತು, ಬರೀ UDR ಆಗಿದ್ದಷ್ಟೇ. ಇದು ಒಂದು ತನ್ನನ್ನು ಮರ್ಡರ್ ಮಾಡ್ತೀನಿ ಅಂತ ಹೇಳಿರೋಂಥ ಒಂದು ಕೇಸು ಸೋಮಶೇಖರ್ ವಿರುದ್ಧ ಆಗತ್ತೆ. ಆಮೇಲೆ ಬಂದಾದ್ಮೇಲೆ 2-3 ದಿನದೊಳಗಾಗ್ಲೇನೆ ಡಾಕ್ಟರ್ಸ್ ಎಲ್ಲ ಇದ್ ನೋಡ್ತಾರೆ. ಆಮೇಲೆ ಮೃತ ಯಾರು ಅವನು ಸತ್ಯದೇವ್, ಅವರ ತಾಯಿ ಮತ್ತೆ ಅಕ್ಕ ತಂಗಿ ಯಾರು ಸಹ ಬರ್ತಾರೆ. ಅವ್ರು ಬಂದು ಅವರು ನಮ್ಗೆ ಅನುಮಾನ ಇದೆ DCP ಸೋಮಶೇಖರೇ ಹೀಗೆ ಹೊಡೆದ್ರು ಅಂತ ಹೇಳಿ ಸುದ್ದಿ ಇದೆ, ಅವರೇ ಕೊಲೆ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಡ್ತಾರೆ. ಸೊ ಕೊಲೆ ಕೇಸ್ ರಿಜಿಸ್ಟರ್ ಆಯ್ತು. ಕೊಲೆ ಕೇಸು ಅದ್ರ ಜೊತೆಗಿದು. ಇವರು ಬೇರೆ ಮಾರ್ಗನೇ ಇಲ್ಲ. ಅಷ್ಟೊತ್ತಿಗಾಗ್ಲೇ ಬಂಗಾರಪ್ಪನವರು ಯಾವುದೇ ರಾಜಕಾರಣಿನೂ ಅಷ್ಟೇನೆ, ಯಾವಾಗ ಅದು ಬುಡಕ್ ಬರುತ್ತೋ ಅದ್ರ ಜವಾಬ್ದಾರಿ ತಗೊಳ್ಳೋದಿಲ್ಲ. ಅವ್ನು ನನಗೆ ಫ್ರೆಂಡು ಗಿಂಡು ಅದಿಲ್ಲ ನೋಡಿ. ಅವ್ರು ನನಗೆ ಬೇರೆ ವಿಚಾರದಲ್ಲಿ ಫ್ರೆಂಡ್ ಇರ್ಬೋದು, ಆದ್ರೆ ಈ ಕೇಸಲ್ಲಿ ಸರ್ಕಾರ ಯಾವುದೇ ರೀತಿಯಾದಂತ ಹಸ್ತಕ್ಷೇಪ ಮಾಡಲ್ಲ. ನಾವೇನಿದ್ರು ಅವರು ಅದನ್ನ ನ್ಯಾಯಯುತವಾದ ರೀತಿಯಲ್ಲಿ ತನಿಖೆ ನಡೆಯುತ್ತೆ. ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ನಾನು ಇದ್ರಲ್ಲಿ ಇಂಟರ್ಫಿಯರ್ ಆಗೋದಿಲ್ಲ. ನೀವು ಅದ್ರ ಬಗ್ಗೆ ಇದೆಲ್ಲ ಪೊಲೀಸ್ನವರಿಗೆ ಫ್ರೀ ಹ್ಯಾಂಡ್ಸ್ ಬಿಡ್ತಾ ಇದ್ದೀನಿ, ಅಲ್ಲದೆ ಅದು CODಗೆ ನಾನು ಅದನ್ನ ತನಿಖೆ ಕೊಡ್ತಾ ಇದ್ದೀನಿ ಅಂತ ಅವ್ರು ಡಿಕ್ಲೇರ್ ಮಾಡಿದ್ರು. ಅಲ್ಲಿಗೆ ಅವ್ರ ಪಾತ್ರ ಮುಗ್ದೇ ಹೋಯ್ತಲ್ಲ. ಈಗ ದರ್ಶನ್ ಕೇಸ್ನ ಹೋಲಿಕೆಗೆ ತಗೊಳ್ಳೋದಾದ್ರೆ, ದರ್ಶನ್ ಎಲ್ಲಾ ರಾಜಕಾರಣಿಗಳಿಗೂ ಅತ್ಯಂತ ಆಪ್ತರಾಗಿದ್ದಂಥವ್ರು, ಮತ್ತೆ ಅವ್ರಿಗೆಲ್ಲ ಎಲೆಕ್ಷನ್ ಅಲ್ಲಿ ಸಹಾಯ ಮಾಡಿದವರು. ಹೀಗಿಂತದ್ರಲ್ಲಿ ತಗಲಾಕೊಂಡಿದೆ ಅಂದಿದ ತಕ್ಷಣನೇ ಲಾ ಶುಡ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಅಂತ ಸಿದ್ದರಾಮಯ್ಯನವರಾಗ್ಲಿ ಇನ್ನೊಬ್ಬರಾಗ್ಲಿ ಎಲ್ಲರೂ ಅದರಿಂದ ಬೇರೆ ಆಗೋಗ್ಬಿಟ್ರು. ಅಂದ್ರೆ ರಾಜಕಾರಣಿಗಳು ಅಂತಂದಾಗ ಎಲ್ಲರೂ ಅಷ್ಟೇನೆ, ತಮ್ಮ ಬುಡಕ್ಕೆ ಬರೋ ತನಕ ಯಾವನು ಯಾವುದನ್ನು ತಗೊಳ್ಳೋದಿಲ್ಲ. ಆಮೇಲೆ ಅದಕ್ಕೆ ಅವಶ್ಯಕತೆನೂ ಇಲ್ಲ. ಏನಿದ್ರು ಯೂಸ್ ಅಂಡ್ ಥ್ರೋಗಳೇ ಅಷ್ಟೇ. ಇವರೆಲ್ಲ ಹಿಂಬಾಲಕರು ಅನುನಾಯಿಗಳು ಅಂತ ಓಡಾಡ್ತಿರ್ತಾರಲ್ಲ, ಅವ್ರ ರೋಲ್ ಎಷ್ಟು ಅಂತಂದ್ರೆ ಎಲ್ಲಿ ತನಕ ಯೂಸ್ ಮಾಡ್ಕೋಬಹುದೋ ಅಲ್ಲಿ ತನಕ ಯೂಸ್ ಮಾಡ್ಕೊಳ್ತಾರೆ. ಅವನು ತೊಂದರೆ ಸಿಗಾಕೊಂಡ್ರೆ ಅದನ್ನ ನೀನೇ ಅನುಭವಿಸಾಯ ಅಂತ ಇರ್ತಾರೆ, ಸಹಾಯ ಮಾಡಕ್ಕೆ ಯಾರು ಬರಲ್ಲ. ಇದು ಒಂದೇ ಕೇಸ್ ಅಲ್ಲ, ನಾನಾ ಕೇಸ್ಗಳಲ್ಲಿ ನಾನು ನೋಡಿರೋಂಥ ಒಂದು ಸಂಗತಿ. ಬಂಗಾರಪ್ಪನವರೇ ಅದನ್ನ ಡಿಸಾಲ್ವ್ ಮಾಡಿದ್ಮೇಲೆ ಪೊಲೀಸ್ನವ್ರಿಗೆ ಬಿಗ್ ಹ್ಯಾಂಡ್ ಬಂದ್ಬಿಡ್ತು. ಅಲ್ಲಿ ತನಿಖೆ ಮಾಡ್ತಾ ಇದ್ದಂತ ಅಧಿಕಾರಿಗಳು ಕೆಲವರು ಒಂದಲ್ಲ ಒಂದು ರೀತಿ DCP ಸೋಮಶೇಖರ್ ಹತ್ರ ಬೇರೆ ರೀತಿಯ ಅವಮಾನಕ್ಕೆ ಒಳಗಾಗಿರ್ತಾರೆ. ಈ DCP ಸೋಮಶೇಖರ್ದು ಮೇಜರ್ ವೀಕ್ನೆಸ್ ಅಂತಂದ್ರೆ ಯಾರಿಗೂ ತೊಂದರೆ ಮಾಡೋ ಪೈಕಿ ಅಲ್ಲ, ಸುಮ್ಮನೆ ಜಗಳ ಆಡೋದು, ತುಚ್ಛವಾಗಿ ಮಾತಾಡ್ಬಿಡೋದು. ಬಸವಣ್ಣವ್ರು ಹೇಳ್ತಾರೆ, ತನ್ನ ಬಣ್ಣಿಸಬೇಡ ಇದಿರು ಹಳಿಯಲು ಬೇಡ. ಇವ್ರಿಗೆ ತನ್ನನ್ನ ಬಣ್ಣಿಸ್ಕೊಳ್ಳೋಂಥದ್ದು ಉಂಟು, ಎದುರುಗಡೆ ಇದ್ದವನು ನೀನು ಕಳಪೆ ಕಂತ್ರಿ, ನೀನೇನು ಯೂಸ್ಲೆಸ್ ಫೆಲೋ, ಈ ತರ ಮಾತಾಡುವಂತ ಒಂದು ಚಪಲ ಇತ್ತು. ಸೊ ಅವೆಲ್ಲ ನೋಡಿ ಯಾವಾಗ ಮನುಷ್ಯ ಕೆಳಗ್ ಬೀಳ್ತಾನೋ ಆಗಿಂತವೆಲ್ಲ ಮೇಲ್ ಬಂದ್ಬಿಡುತ್ತೆ. ದಿಸ್ ಇಸ್ ವಾಟ್ ಹ್ಯಾಪನ್ಡ್. ಅವ್ರು ಒಳ್ಳೆಯವರು ಕೆಟ್ಟವರು ಪ್ರಶ್ನೆ ಬರೋದೇ ಇಲ್ಲ. ಇವನು ಸರಿ ಇಲ್ಲ ಅನ್ನೋ ತರ ತಗೊಂಡ್ಬಂದ್ಬಿಟ್ರು. ಅಲ್ಲಿರೋ ಅಧಿಕಾರಿಗಳು ಏನ್ ಮಾಡಿದ್ರು, ಇನ್ ಸ್ವಲ್ಪ ಅದನ್ನು ಮುಂದುವರಿಸಿದ್ರು. ಆ ಕೇಸ್ ಇದ್ದಿದ್ದು ಬರೀ 304 ಅಂತಂದ್ರೆ ಅವನು ಸಾಯಿಸುವ ಉದ್ದೇಶ ಇರಲ್ಲ, ಏನೋ ಅಚಾನಕ್ ಆಗಿ ಏನೋ ಅವ್ನು ಮಾಡ್ತಾನೆ, ಅವಾಗ ಸಾವು ಸಂಭವಿಸಿರುತ್ತೆ. ಆದ್ರೆ ಅವನೇನು ಅಂತಂದ್ರೆ ಅವನು ಯಾರು ಸತ್ಯದೇವ್ ಯಾರು ಅಂತ DCP ಸೋಮಶೇಖರ್ಗೆ ಗೊತ್ತಿಲ್ಲ. ಆಮೇಲೆ ಹಿಂದಿನ ಎನಿಮಿಟಿ ಇಲ್ಲ. ಅವತ್ತಿನೂ ನೋಡ್ತಾರೆ, ಆಗಿನೂ ನೋಡಿ ಸಡನ್ ಪ್ರೊವೊಕೇಶನ್ ಅಂತಾರೆ. ತಕ್ಷಣ ತನ್ನ ಹೆಂಡತಿನ ಅವನು ಅಸಭ್ಯ ದೃಷ್ಟಿಯಿಂದ ನೋಡ್ತಾ ಇದ್ದಾನೆಲ್ಲ ಸಿಟ್ಟಿಗೆ ತಂದು ಕಪಾಳಕ್ಕೆ ಹೊಡಿತಾರೆ. ಇದರಿಂದ ಏನಾಗುತ್ತೆ, ಅವನು ನೀರೊಳಗಡೆ ಬೀಳ್ತಾನೆ, ಸಾಯ್ತಾನೆ. ಬಟ್ ಅವನಿಗೆ ಅದರಿಂದ ಸಾವು ಸಂಭವಿಸಿದೆ. ಈತನ ಹುಂಬತನದ ವರ್ತನೆಯಿಂದ, ಆತುರಗೇಡಿತನದ ಕೆಲಸದಿಂದ ಸತ್ತ ಅನ್ನೋದು ನಿಜ, ಆದ್ರೆ ಸಾಯಿಸೋ ಉದ್ದೇಶ ಇರಲಿಲ್ಲ. ಈಗ ಇಟ್ ಈಸ್ ಹೇಗೆ ಅಂತಂದ್ರೆ ಹೋಮಿಸೈಡ್ ಡ್ಯೂ ಟು ಇದು ರ್ಯಾಶ್ ಅಂಡ್ ನೆಗ್ಲಿಜೆಂಟ್ ಆಕ್ಟ್ ನಾಟ್ ಅಮೌಂಟಿಂಗ್ ಟು ಮರ್ಡರ್ ಅಂತ ಹೇಳ್ತಾರೆ. ಇದು ಆ ಥರದ್ದು. ಇನ್ನು ಅದನ್ನ ಸ್ವಲ್ಪ ಚಿಕ್ಕ ಉದಾಹರಣೆ ಮುಖಾಂತರನೇ ಹೇಳ್ಬೇಕು ಅಂತಂದ್ರೆ, ಈಗ ಯಾವುದೋ ಒಂದು ಮನೆ ಮೇಲಿಗೆಲ್ಲ ಮಳೆಗಾಲ ಹಂಚು ಇದಾಗಿದೆ ಅಂತ ಜೋಡಿಸ್ತಾ ಇರ್ತಾನೆ. ಹಂಚುಗಳನ್ನ ಸೇರಿಸ್ಕೊಂಡು ಅವನು ಒಂದೊಂದಾಗಿ ಜೋಡಿಸ್ತಾ ಇರ್ತಾನೆ. ಕೆಳಗಡೆ ಇನ್ನೊಬ್ಬ ಕೆಲಸಗಾರ ನಿಂತಿರ್ತಾನೆ. ಒಂದು ಏನೋ ಸ್ವಲ್ಪ ಸ್ಲಿಪ್ ಆಗ್ಬಿಟ್ಟು ಒಂದು ಹಂಚು ದಡ ಅಂತ ಕೆಳಗಡೆ ಬಂದ್ಬಿಡುತ್ತೆ. ಬಿದ್ದಿದೆ ಇವನಿಗೆ ನಿಂತಿರ್ತಾನ ನೆಲದ ಮೇಲೆ, ಅವನ ಮೇಲೆ ಬಿದ್ದು ಅವ್ನು ಸತ್ತೋಗ್ಬಿಡ್ತಾನೆ.
ಇವನಿಗೆ ಸಾಯಿಸೋ ಉದ್ದೇಶ ಆಯ್ತಾ? ಇಲ್ಲ, ಅವನಲ್ಲಿ ನಿಂತಿದ್ದಾನೆ. ಆದ್ರೆ ಅದು ಹಿಂಗ್ ಬೀಳುತ್ತೆ, ಬಿದ್ರೆ ಯಾರು ಬಿದ್ರೆ ಅದು ಸಾವು ಸಂಭವಿಸ್ಬೋದು ಅನ್ನೋಂತ ಒಂದು ಎಚ್ಚರಿಕೆ ಇರಬೇಕಿತ್ತು. ಹೀಗಾಗಿ ಅವನ ನೆಗ್ಲಿಜೆನ್ಸ್ ಇಂದ ಅದು ಸಾವು ಸಂಭವಿಸಿದೆ. ಆಮೇಲೆ ಯಾರೋ 4 ಜನ ಎಂಥದ್ದು ಬೇಟೆ ಆಡಕ್ಕೆ ಅಂತ ಹೋಗಿರ್ತಾರೆ. ನೀನ್ ಈ ಕಡೆಯಿಂದ ಬಾ, ನಾ ಆ ಕಡೆಯಿಂದ ಬರ್ತೀನಿ ಅಂತ ಹಂಗೆ ಹೋಗಿರ್ತಾರೆ. ಎಲ್ಲರ ಕೈಲೂ ಬಂದೂಕ ಇರುತ್ತೆ. ಅಲ್ಲೆಲ್ಲ ಪೊದೆಯಲ್ಲಿ ಏನೋ ಅಳ್ಳಾಡ್ದಂಗೆ ಆಗುತ್ತೆ. ಯಾವ್ದೋ ಕಾಡು ಹಂದಿನೋ ಅಥವಾ ಜಿಂಕೆನೋ ಯಾವ್ದೋ ಇದೆ ಅಂತ ಹೇಳಿದೆ. ಈ ಕಡೆ ಇದ್ದವನು ಏನ್ ಮಾಡ್ತಾನೆ, ಢಾಯ್ ಅಂತ ಹೊಡಿತಾನೆ. ನೋಡಿದ್ರೆ ಅವ್ನ ಫ್ರೆಂಡ್ ಆ ಕಡೆ ಇರ್ತಾನೆ, ಅವನ ಮೇಲೆ ಬಿ ಸತ್ತೋಗ್ಬಿಡ್ತಾನೆ. ಇಟ್ ಈಸ್ ಅವನೇನ್ ಸಾಯಿಸ್ಬೇಕು ಅನ್ನೋ ಉದ್ದೇಶ ಇಲ್ಲ, ಕ್ಲೋಸ್ ಫ್ರೆಂಡು. ಆದ್ರೆ ರ್ಯಾಶ್ ಅಂಡ್ ನೆಗ್ಲಿಜೆಂಟ್ ಆಕ್ಟ್. ಇವನ್ ಇಂಟೆನ್ಷನ್ ಅದ್ರಲ್ಲಿ ಯಾವ್ದೋ ಒಂದು ಪ್ರಾಣಿ ಇದೆ ಅಂತ, ಪ್ರಾಣಿ ಎಲ್ಲ ಮನುಷ್ಯ. ಹೀಗಾಗಿ ಇದು ಇಟ್ಸ್ ಅಮೌಂಟಿಂಗ್ ಟು ಮರ್ಡರ್ ಅನ್ನೋ ತರನೇ, ಮರ್ಡರ್ ಅಂತ ಹೇಳಕ್ಕಾಗಲ್ಲ. ಈ ಸೋಮಶೇಖರ್ ಅವ್ರು ಮಾಡಿದಂತ ಕೃತ್ಯ ಆ ರೀತಿಯದ್ದು. ಆದ್ರೆ ಇವರು ತನಿಖೆ ಮಾಡ್ತಾ ಇದ್ದಂತ ಅಧಿಕಾರಿ ಏನ್ ಮಾಡಿದ್ರು, ಈ ಉತ್ತಪ್ಪನ್ನ ವಿಚಾರಣೆ ಮಾಡಿದ್ರು. ಉತ್ತಪ್ಪ ಯಾರು? ಕೋಚ್. ಸರಿ, ಅವತ್ತು ಏನ್ ನಡೀತೀವಿ ಹೇಳ್ರಿ ಅಂತಂದಾಗ ಅವನು ಹೇಳ್ತಾನೆ, ಇಲ್ಲ ಸರ್, ನಾನು ಅವನ್ನ ರಕ್ಷಿಸ್ಕೊಳಕ್ಕೋಸ್ಕರ ನಾನು ಬಂದೆ. ಏಯ್ ಸಾಯ್ನಿ ಸೂಮಗ ಇರ ಈ ಕಡೆಗೆ ಅಂತ ಹೇಳ್ದ ಅಂತ ಒಂದ್ ಮಾತು ಅಂತಾರೆ ಅಂತ ಇದೆ. ಆ ಮಾತು ಅಂದಾಗ ಅದ್ರ ಅರ್ಥ ಏನು ಅಂದ್ರೆ, ಅವನು ಸಾಯ್ಲಿ, ಸತ್ತೋಗ್ಲಿ ಅನ್ನೋ ಇಂಟೆನ್ಷನ್ ನನಗಿದೆ ಅಂತಂದ್ರೆ ಐ ಆಮ್ ಎ ಮರ್ಡರ್. ಬರೀ ಹೊಡೆದ ಬಿದ್ದ ಎತ್ರಪ್ಪ ನೋಡಿ ಅಂತಂದ್ರೆ ಅದು ಬೇರೆ ತರ. ಆದ್ರೆ ಅವ್ನು ಸಾಯ್ಲಿ ಅಂತ ಅನ್ನೋ ಉದ್ದೇಶನೇ ಅವ್ನಿಗಿತ್ತು, ಕೊಲೆ ಮಾಡುವ ಉದ್ದೇಶ ಇತ್ತು ಅಂತ ಹೇಳಿ ಚಾರ್ಜ್ ಶೀಟ್ ಹಾಗೇ ಹೋಯ್ತು. ಸೊ ಈ ವಾಸ್ ಅರೆಸ್ಟೆಡ್. ಆ ಟೈಮಲ್ಲಿ ಅವನ ಮನೆಯಲ್ಲಿ ಯಾವುದೋ ಒಂದು ಕಂಪ್ಲೇಂಟ್ ಬಂತು ಅಂತ ಹೇಳಿ ಸರ್ಚ್ ಮಾಡಿದ್ರು. ಸರ್ಚ್ ಮಾಡಿದಾಗ ಇದು ಎಂಥದ್ದು ಇಂಪೋರ್ಟೆಡ್ ಗನ್ ಸಿಗುತ್ತೆ, ಇಂಪೋರ್ಟೆಡ್ ರೈಫಲ್ ಮತ್ತು ರೌಂಡ್ಸ್ ಅಂದ್ರೆ ಗುಂಡುಗಳು, 30 ಗುಂಡುಗಳು ಸಿಗ್ತವೆ. ಅದೆಲ್ಲಿ ಬಂತು ಏನು ಅಂತಂದಾಗ ಹೇಳ್ಬೇಕಲ್ಲ, ಅದು ನೋಡಿದ್ರದ್ದು ಕಾಂಟ್ರಾಬ್ಯಾಂಡ್, ಅದು ಇಂಪೋರ್ಟೆಡ್, ಇದು ಲೈಸೆನ್ಸ್ ಬೇಕು, ಲೈಸೆನ್ಸ್ ಇರ್ಲಿಲ್ಲ. ಇಲ್ಲ, ನನಗೆ ಯಾರೋ ನಮ್ಮ ಫ್ರೆಂಡು ಗಿಫ್ಟ್ ಕೊಟ್ರು. ಯಾರು ಅವ್ರು ಗಿಫ್ಟ್ ಕೊಟ್ಟವರು? ಅದನ್ನ ಲೈಸೆನ್ಸ್ ಇಲ್ದೇ ಇರೋ ವಸ್ತು ಬೇರೆ ಯಾರು ತಗೊಂಡ್ರು ಅದು ಅಪರಾಧ. ಈಗ ಸಂಜಯ್ ದತ್ ವರ್ಷದಲ್ಲಿ AK-47 ಇತ್ತು ಅನ್ನೋದೇ ದೊಡ್ಡ ಇದಾಗ್ಬಿಟ್ಟು ಅವನು 6 ವರ್ಷ ಜೈಲಲ್ಲಿದ್ದ ಅಂತ ಕೇಸ್ ಅದು. ಹೀಗಾಗಿ ಇವ್ರ ಮೇಲೆ 2 ಕೇಸ್ ಮತ್ತೆ ಬೀಳುತ್ತೆ. ಆರ್ಮ್ಸ್ ಆಕ್ಟ್ ಅಲ್ಲಿ 1 ಕೇಸ್ ಬೀಳುತ್ತೆ, ಲಂಚ ತಗೊಂಡು ಲಂಚದ ಮುಖಾಂತರ ಅದನ್ನು ಪಡ್ಕೊಂಡ್ರು ಅಂತ ಹೇಳಿ ಅದೊಂದು ಕೇಸ್ ಆಗುತ್ತೆ. ಅಂದ್ರೆ ಒಂದು ಕೇಸ್ ನಡೆದ್ರೆ ಒಬ್ಬ ಮನುಷ್ಯ ಗ್ರಾಚಾರ ಕೆಡೋದು ಅಂತ ಒಂದು ಪದ ಬಳಸ್ತೀವಿ ನಾವು, ಶನಿಕಾಟ ಅಂತಾನು ಹೇಳ್ತೀವಿ. ವಿ ಡೋಂಟ್ ನೋ ಹೇಗೆ ನಮ್ಮನ್ನ ಮೀರಿ ಪಾತಾಳಕ್ಕೆ ಎಳಿತಾ ಹೋಗ್ಬಿಡುತ್ತೆ. ಆ ಟೈಮಲ್ಲಿ ಅದು ಯಾರು ತಂದ್ರೋ ಇನ್ನೊಂದು ವಿಷಯ ಆಚೆ ಬಂದ್ಬಿಡ್ತು. ಅವರು ವಿದ್ಯಾರ್ಥಿ ದೆಸೆಯಾಗಿಲ್ಲೇ ಇದ್ದಾಗ ಒಬ್ಬ ಡಾಕ್ಟರ್ನ ಮದುವೆ ಆಗಿದ್ರು. ಆಕೆದು ಇದಾಗಿದೆ. ಹೀಗಾಗಿ ಅವರು ಬೈಗಮಿ ಅಂದ್ರೆ ಒಬ್ಬ ಪತ್ನಿ ಜೀವಂತ ಇದ್ದಾಗಲೇ ಇನ್ನೊಬ್ಬರನ್ನ ಮದುವೆ ಆಗೋದು ಅಪರಾಧ. ಅದು ಬೀಯಿಂಗ್ ಎ ಪೊಲೀಸ್ ಆಫೀಸರ್ ಆಗಿದ್ದಾರೆ ಅಂದ್ರೆ ಅದು ಘೋರ ಅಪರಾಧ. ಆ ಬಗ್ಗೆ ಒಂದು ಕೇಸ್ ನಡೆಯಕ್ಕೆ ಶುರು ಆಗ್ಬಿಡುತ್ತೆ. ಎಲ್ಲಾ ಕಡೆಯಿಂದ ಕೇಸು, ಇವರು ಲಾಕಪ್ಪಿಗೆ ಬೀಳ್ತಾರೆ, ಜುಡಿಷಿಯಲ್ ಕಸ್ಟಡಿ ಆಗುತ್ತೆ, ಆಚೆ ಬರೋ ಅಂತ ಯಾವ ಸಾಧ್ಯತೆನೂ ಇರಲ್ಲ. ಯಾವ ಪೊಲಿಟಿಷಿಯನ್ಸ್ ಆಗ್ಲಿ ಇನ್ನೊಬ್ಬರಾಗ್ಲಿ ಆ ಜೈಲ್ ಹತ್ರನೇ ಸುಳಿತಾ ಇರ್ಲಿಲ್ಲ, ಎಲ್ಲಿ ನಮಗ್ ತಗಲ್ಕೊಳ್ಳುತ್ತೋ ಅಂತ ಹೇಳಿ. ಹೀಗಾಗಿ ಅವ್ರಿಗಿದ್ದಂತ ಯಾವ ಇದನ್ನು ಕೂಡ ಸಹಾಯಕ್ಕೆ ಬರಲೇ ಇಲ್ಲ. ಆಮೇಲೆ ಕೇಸ್ ನಡೆಯುತ್ತೆ. COD ಅವರು ಬಹಳ ಮುತುವರ್ಜಿಯಿಂದ ಅದು ಹಾಕಿದಂತ ಕೇಸು. ಆದ್ರೆ ಕೇಸ್ ಕೋರ್ಟಲ್ಲಿ ಹೋಗುತ್ತೆ. ಕೇಸ್ ಕೋರ್ಟಲ್ಲಿ ಹೋಗೋದಕ್ಕೆ ಏನಾಗುತ್ತೆ ಅಂದ್ರೆ FIR ಲೆವೆಲಲ್ಲಿ ಕೆಲವು ಸಣ್ಣ ಪುಟ್ಟ ಪ್ರಮಾದಗಳಾಗಿರುತ್ತೆ. ಅದನ್ನ ಹಿಡ್ಕೊಂಡು ಇದ್ರ ಮೇಲೆ ವಾದದಲ್ಲಿ ಅವ್ರ ಕಡೆ ಲಾಯರ್ ಗೆಲ್ತಾರೆ. ಆಮೇಲೆ ಕಮಿಷನರ್ ಇನ್ನೊಂದು ಮಾಡಿರ್ತಾರೆ, ಇವನ್ ಮೇಲೆ ಒಂದು ರಿಪೋರ್ಟ್ ಕಳಿಸಿರ್ತಾರೆ, ಈ ರೀತಿ ಮಾಡಿ ಇವರು ಕೊಲೆ ಮಾಡಿದ್ದಾರೆ ಅಂತ ಈ ತರ ಸುದ್ದಿ ಇರುತ್ತೆ. ಮತ್ತೆ ಇಂತಿಂತ ಫ್ಯಾಕ್ಟರ್ಗಳನ್ನ ನೋಡಿದ್ರೆ ಇವ್ರು ಕೊಲೆ ಮಾಡಿದ್ದಾರೆ ಅಂತ ಆಪಾದನೆ ಬಂದಿರುತ್ತೆ ಅಂತ ಬರೆದಿರ್ತಾರೆ. ಕೊಲೆ ಮಾಡಿದ್ದಾರೆ ಅಂತ ಏನು ಹೇಳಿರಲ್ಲ. ಆಮೇಲೆ ನಂದೇ ಒಂದು ಟೀಮ್ನ ಮಾಡಿ ಕಾನ್ಫಿಡೆನ್ಷಿಯಲ್ ಆಗಿ ಗುಪ್ತವಾಗಿ ಒಂದು ತನಿಖೆ ತಳನ ಮಾಡಿ ಎಲ್ಲ ಎನ್ಕ್ವೈರಿ ಮಾಡಿಸಿದಾಗ ಇವರ ಪಾತ್ರ ಇಲ್ಲ ಅಂತ ಹೇಳಿ ಕಂಡು ಬಂದಿದೆ ಅಂತ 2 ರಿಪೋರ್ಟ್ ಬೇರೆ ಬೇರೆ ದಿನಾಂಕಗಳಲ್ಲಿ ಹೋಗಿರುತ್ತೆ. ಈ ಲಾಯರ್ ವಾದ ಮಾಡ್ಬೇಕಾದ್ರೆ ಈ 2 ಇದನ್ನ ತಗೊಂಡ್ಬಿಟ್ಟು ಇವೆರಡರಲ್ಲೂ ವಿರೋಧಾಭಾಸ ಇದೆ ಅಂತ ಹೇಳಿ ಆ ಗ್ರೌಂಡ್ ಮೇಲೆ ಕೇಸು ಹೋಗ್ಬಿಡುತ್ತೆ. ನೋಡಿ, ಎಷ್ಟೋ ಬಾರಿ ಈಗ ದರ್ಶನ್ ಕೇಸಲ್ಲೂ ಎಲ್ಲಾ ತರ ಸಾಕ್ಷಿಗಳನ್ನು ಪಾಪ ಅವರು ಒಂದಕ್ಕೊಂದಕ್ಕೆ ಹೆಣೆದು ಕರೆಕ್ಟ್ ಮಾಡಿದ್ದಾರೆ. ಆದ್ರೆ ಯಾವುದೋ ಒಂದು ಸಣ್ಣ ಮಿಸ್ಟೇಕ್ ಇರ್ಬೋದು, ಅದ್ರ ಮುಖಾಂತರ ಲಾಯರ್ ಬುದ್ಧಿವಂತ ಆಗಿದ್ರೆ ಗೆಲ್ಲಿಸ್ಬಿಡ್ಬೋದು. ಅಥವಾ ಇವರೇ ಹೇಳೋ ರೀತಿನಲ್ಲಿ ಅವರು ಪವಿತ್ರ ಅಂಡ್ ದರ್ಶನ್ ಇಬ್ರು ಬಂದ್ರು,
ಹೊರಟೋದ್ರು. ಆಮೇಲೆ ಏನ್ ನಡೀತೋ, ಕರೆಂಟ್ ಕೊಟ್ರೋ ಇನ್ನೊಂದು ಕೊಟ್ರೋ ಆ ತರದ್ದು ನಡೀತಾ ಇದೆ. ಇವೆರಡನ್ನೇ ತಗೊಂಡು ಅದೇ ಇನ್ಫಾರ್ಮೇಶನ್ ಮೇಲೆ ಬೇಕಾದ್ರೂ ಕೇಸ್ನ ಪಟಾಯಿಸ್ಬಿಡ್ಬೋದು. ಇದೆಲ್ಲ ಲಾಯರ್ಗಳಿಗೆ ಸಂಬಂಧಪಟ್ಟಿದ್ದು, ಅದೇನಿಲ್ಲ. ಈಗಂತೂ ಹಿ ಇಸ್ ದ ಅಕ್ಯೂಸ್. ಅವನೇ ಕೊಲೆ ಮಾಡಿರ್ಲಿ, ಕೊಲೆ ಮಾಡದೇ ಇರ್ಲಿ, ಆದ್ರೆ ಬೆನಿಫಿಷಿಯರಿ ಯಾರು ಅಂತಂದ್ರೆ ದರ್ಶನ್ ಆಗಿದ್ದಾರೆ. ಹೀಗಾಗಿ ದರ್ಶನ್ ಆಗ್ಲಿ ಅಥವಾ ಈ 21 ಜನ ಸಂಗಡಿಗರಾಗ್ಲಿ ಇದರಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಆದ್ರೆ ಈ ಗ್ರಾಚಾರ ಅಂತೀವಲ್ಲ, ಎಂಥ ಉನ್ನತ ಹೆಸರು, ಅವರು ತೆಗೆದಂತ ಫಿಲ್ಮ್ಗಳೆಲ್ಲ ಸೂಪರ್ ಸಕ್ಸಸ್. ಕಾಟೇರ ಅಂತೂ ಆ ಮಟ್ಟದಲ್ಲಿ ಅವ್ರಿಗೆ ದುಡಿಮೆ ತಂದ್ಕೊಡುತ್ತೆ. ಆದ್ರೆ ಅದ್ರ ಜೊತೆಗೆ ಇದು ಅಸೂಯ ಪರರ ಇದು ಬೆಳೀತಾನೇ ಇತ್ತು. ಅಸೂಯಗಾರರು ಒಂದಲ್ಲ ಒಂದ್ ರೀತಿ ಅವ್ರು ಏನು ಮಾತಾಡ್ಲಿ ಕಂಟ್ರವರ್ಸಿ ಮಾಡ್ತಾ ಇದ್ರು. ಹೀಗಾಗಿ ನಾನು ಕೆಟ್ಟವನಪ್ಪ, ನಾನು ಮಾತಾಡೋದಿಲ್ಲ, ನನಗೆ ಮಾತಾಡಕ್ ಬರಲ್ಲ ಅಂತ ವಿಡಿಯೋದಲ್ಲಿ ಅವ್ರು ಎಷ್ಟೋ ಮಾತಾಡಿದಾರೆ ನೋಡಿ. ಇವೆಲ್ಲ ಅಂಥದ್ದೇ ಅಸೂಯೆಯಿಂದ ಬಂದಂತ ಇವುಗಳು. ಕಾಲು ಎಳೆದು ಆಗೋಗಿರುತ್ತೆ. ಒಟ್ಟಿನಲ್ಲಿ ಹಿಂಗ್ ಸಿಗಾಕೊಂಡಾಗ ಎಲ್ಲಾ ಸೇರಿ ಅವ್ರ ತಲೆ ಮೇಲೆ ಎತ್ತಾಕ್ಬಿಡ್ತಾರೆ ಅನ್ನೋದಕ್ಕೆ ದರ್ಶನ್ ಒಂದ್ ಕೇಸ್ ಆದ್ರೆ ನಮ್ಮ DCP ಸೋಮಶೇಖರ್ದು ಅದೇ ತರ ಆಗೋಯ್ತು. ಕೊನೆಗೆ ಕೋರ್ಟ್ ಅಲ್ಲಿ ಗೆಲುವಾಗತ್ತೆ. ಆದ್ರೆ ಈ ಪರ್ಸನಲ್ ಆದಂತ ಜರ್ಜರಿತ ಸಂಗತಿಗಳಿರುತ್ತೆ. ಅವ್ರ ಸಪೋರ್ಟಿಂಗ್ ಆಗಿ ಬಂದಂತ ಹೆಂಡತಿ 2ನೇ ಮದುವೆ ಆಗಿದ್ದಾರೆ, ಅದು ಇದು ಅಂತೆಲ್ಲ ನೋಡ್ಬಿಟ್ಟು ಅವರು ಡೈವರ್ಸ್ ಹಾಕ್ಬಿಡ್ತಾರೆ. ಅದೇ ಟೈಮಲ್ಲಿ ಇವ್ರಿಗೆ ಒಂಥರ ಈ ಎಲ್ಲಾ ಟೆನ್ಷನ್ ಇಂದಾಗಿ ಒಂಥರ ಹುಚ್ಚಿಡಿದು ಬಿಡುತ್ತೆ. ನಿಮ್ಯಾನ್ಸ್ಗೆ ಹೋಗಿ ಟ್ರೀಟ್ಮೆಂಟ್ ಅಡ್ಮಿಟ್ ಆಗ್ತಾರೆ. ಅಲ್ಲೇನೋ ಒಂದು ಜಗಳ ಮಾಡ್ಕೊಂಡು ಅಲ್ಲಿ ಬೇರೆ ಇನ್ನೇನೋ ತಾಪತ್ರೆ ಆಗ್ಬಿಡುತ್ತೆ. ಆಮೇಲೆ ವಿಪರೀತ ಕುಡ್ತ, ಕೇಸು ಮುಕ್ತಾಯ ಆಗುತ್ತೆ. ಅಂದ್ರೆ ಇವರೇ ನಿರ್ದೋಷಿ ಅಂತ ಹೇಳಿ ಇವ್ರ ಮೇಲೆ ಸರಿಯಾದ ಸಾಕ್ಷ್ಯಾಧಾರ ಇಲ್ಲ ಅಂತೇಳಿ ಬಿಡುಗಡೆ ಆಗ್ತಾರೆ. ಆಮೇಲೆ ಎಲ್ಲ ಆಯ್ತು ಅಂತಂದಾಗ ಪೊಲೀಸ್ಗೆ ರೀಇನ್ಸ್ಟೇಟ್ ಆಗ್ತಾರೆ. SP ಆಗಿರ್ತಾರೆ ಫಿಂಗರ್ ಪ್ರಿಂಟ್ ಅಲ್ಲಿ. ಆಗ ಇವ್ರ ಹೆಂಡತಿದು ಡೈವರ್ಸ್ ಕೇಸ್ ಬರುತ್ತೆ. ಮೊದಲೇ ತಲೆ ಕೆಟ್ಟೋಗಿರುತ್ತೆ. ಹೆಂಡತಿನ ಈ ತರ ಕೈ ಬಿಟ್ಲು, ಇವಳಿಗೆಲ್ಲ ಚಿತಾವಣೆ ಮಾಡಿ ಆ ಲಾಯರೇ ಕೇಸ್ ಹಾಕ್ಸಿದಾನೆ ಅಂತ ಹೇಳಿದೆ. ಓಪನ್ ಕೋರ್ಟ್ ಅಲ್ಲಿ ಆ ಲಾಯರ್ಗೆ ಇಟ್ಕೊಂಡು ಹೊಡೆದು ಬಿಡ್ತಾರೆ. ಹೊಡೆಯೋದೇ ಇವ್ರದೊಂದು ಇದು ಹ್ಯಾಬಿಟ್. ಹೊಡೆದು ಬಿಡ್ತಾರೆ. ಓಪನ್ ಕೋರ್ಟ್ ಅಲ್ಲಿ ಇದನ್ನೆಲ್ಲ ಹೊಡೆದ ಅಂತ ಹೇಳಿ ಎಲ್ಲಾ ಲಾಯರ್ಗಳು ಸೇರಿಸಿ ಹಿಗ್ಗ ಮುಗ್ಗ ಬಾರಿಸಿ ಇವ್ರನ್ನ ಆಸ್ಪತ್ರೆ ಸೇರಾಗಿ ಮಾಡಾಕ್ಬಿಡ್ತಾರೆ. ಎಲ್ಲ ಆಯ್ತು, ಏನಪ್ಪಾ ಇದೆಲ್ಲ ಮುಗೀತು ಅನ್ನೋದ್ರೊಳಗೆ ಇದು COD ಇದಕ್ಕೆ ಹೈಕೋರ್ಟ್ಗೆ ಅಪೀಲ್ ಮಾಡುತ್ತೆ. ಇದು ಅವರು ನಿಜವಾಗಿ ಕೊಲೆ ಮಾಡಿರೋಂಥ ಕೇಸ್. ಅದು ಫ್ಲಿಮ್ಸಿ ಗ್ರೌಂಡ್ ಮೇಲೆ ಅದು ಕೇಸ್ ಖುಲಾಸೆ ಆಗಿದೆ. ಅದು ಚಾರ್ಜ್ ಶೀಟ್ ಆಗಿ ಇದು ಎತ್ತದು ಅವರೇ ಅಪರಾಧಿ ಅಂತೇಳಿ ಮತ್ತೆ ಅಪೀಲ್ ಆಗ್ತಾರೆ. ಹೈಕೋರ್ಟ್ ಅದನ್ನ ಎತ್ತಿ ಹಿಡಿದ್ಬಿಡುತ್ತೆ. ಇವನ ಅಪರಾಧಿ ಶಿಕ್ಷೆ ಅನುಭವಿಸ್ಬೇಕು ಅಂತ. ಕೆಲಸದಿಂದ ಡಿಸ್ಮಿಸ್ ಆಗುತ್ತೆ, ಜೈಲ್ಗೆ ಹೋಗ್ಬೇಕು. ಅಷ್ಟರೊಳಗೆ ವಿಪರೀತ ಕುಡ್ತ, ತಲೆ ಕೆಟ್ಟ ಇದು ಮಾನಸಿಕವಾಗಿ ಜರ್ಜರಿತ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೇ ಹೋಗ್ಬಿಡ್ತಾರೆ. ಒಬ್ಬ ಮನುಷ್ಯ ನಾವು ನೋಡಿದ ಹಾಗೆ ಡೈಲಿ ಎಕ್ಸರ್ಸೈಸ್ ಮಾಡ್ಕೊಂಡು ಟೆನ್ನಿಸ್ ಆಡ್ಕೊಂಡು ಒಬ್ಬ ಆದರ್ಶ ಐಡಿಯಲ್ ಪೊಲೀಸ್ ಅಧಿಕಾರಿಗೆ ಬೇಕಾದಂತ ಎಲ್ಲಾ ಕ್ವಾಲಿಟೀಸು ಇರುತ್ತೆ. ಎಲ್ಲ ಇದ್ದು ಪಾತಾಳಕ್ಕೆ ಬಿದ್ದೋಗೋದು. ಒಂದ್ಸರಿ ಶನಿಕಾಟ ಶುರುವಾದ್ರೆ, ಶನಿಕಾಟ ಅಂತ ನಾನು ಬೇರೆ ಹೇಳಕ್ ಗೊತ್ತಿಲ್ದಲೆ ಆ ಪದ ಬಳಸ್ತಾ ಇದ್ದೀನಿ. ಏನೋ ಒಂದು ಗ್ರಾಚಾರ ಕೆಟ್ಬಿಟ್ರೆ ಏನೇನ್ ಆಗತ್ತೆ ಅಂತ ಹೇಳಕ್ಕೆ ಆಗಲ್ಲ. ನಮ್ ಕಣ್ಣೆದುರುಗಡೆ ದುರಂತಗಳು ಸರಮಾಲೆ ಸಂಭವಿಸ್ಬಿಡುತ್ತೆ. ಆ ರೀತಿ ದುರಂತ ನಾಯಕ. ಈಗ ನಾವು ಗ್ರೀಕ್ ನಾಟಕದಲ್ಲೂ ನಾವು ನೋಡ್ತೀವಿ, ಶೇಕ್ಸ್ಪಿಯರ್ ಡ್ರಾಮಾಗಳಲ್ಲಿ ಅಥವಾ ಗ್ರೀಕ್ ನಾಟಕಗಳಲ್ಲಿ. ಈಗ ಮ್ಯಾಕ್ಬೆತ್, ಒಥೆಲೋ, ಜೂಲಿಯಸ್ ಸೀಸರ್ ಇವರೆಲ್ಲರೂ ಅತ್ಯಂತ ಉನ್ನತ ಗುಣದ ಇವರೇ ನಾಯಕರವರು. ಆದ್ರೆ ಅವ್ರು ಮಾಡಿದಂತ ಒಂದು ಸಣ್ಣ ತಪ್ಪು ಪಾತಾಳಕ್ಕೆ ಬೀಳುತ್ತೆ. ಇಲ್ಲಿ ನಮಗೆ ನಮ್ಮ ಇಂಡಿಯಾದಲ್ಲೇ ತಗೊಂಡ್ರೆ ರಾಮಾಯಣದಲ್ಲಿ ತಗೊಳ್ಳಿ. ರಾವಣ ಎಲ್ಲಾ ದೃಷ್ಟಿಯಿಂದನೂ ರಾಜನೀತಿ ತಂತ್ರಜ್ಞನಾಗಿದ್ದಂತ ಸಾಧಕ. ಅವನು ಶಿವನ್ನ ಒಲಿಸ್ಕೊಂಡಂತವ್ರು. ಎಲ್ಲ ಒಳ್ಳೆ ಕ್ವಾಲಿಟಿ ಇರುತ್ತೆ. ಸೀದೆಯನ್ನು ಕರ್ಕೊಂಡ್ಬಂದು ಮಾಡ್ತದ್ದು. ಅವ್ರಿಗೆ ನೆಸೆಸಿಟಿ ಇರ್ಲಿಲ್ಲ. ಅವನ್ ತಂಗಿದ ಮೂಗು ಕುಯ್ದ ಕಾರಣಕ್ಕಾಗಿ ಕರ್ಕೊಂಡ್ಬಂದು ಅದು ಎಲ್ಲೆಲ್ಲ ಹೋಗಿ 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 ಒಬ್ಬ ವನವಾಸಿ ರಾಮ ಮತ್ತು ಕಪಿಗಳ ಒಂದು ಇದರಲ್ಲಿ ಅವನು ಸೋತೋಗ್ಬಿಡ್ತಾನೆ. ಎಂಥ ದುರಂತ ನೋಡಿ. ಅವನೊಬ್ಬನೇ ಸಾಯೋದಲ್ಲ, ಅವನ ಮಗ ಇಂದ್ರಜಿತ್ ಆಗಲಿ ಇನ್ನೊಬ್ಬ ಆಗಲಿ ಸರ್ವನಾಶ ಆಗಿ ಹೋಗ್ಬಿಡುತ್ತೆ ಶ್ರೀಲಂಕಾ. ಹಾಗೆ ಅಂದ್ರೆ ತಾವಾಗಿ ಆಹ್ವಾನಿಸ್ಕೊಳ್ಳೋ ಅಂಥದ್ದು. ಎಷ್ಟೇ ನಿಮಗೆ ಪವರ್ಫುಲ್ ಆಗಿರಿ, ಎಲ್ಲ ಉದಾತ್ತ ಗುಣಗಳಿರ್ಲಿ, ಏನಾದ್ರೂ ಈ ತರ ಗ್ರಾಚಾರ ಅಥವಾ ಕೆಟ್ಟ ಇವೇನಾದ್ರು ಒಂದು ಸಂಗತಿ ಆಯ್ತು ಅಂತಂದ್ರೆ ಇವೆಲ್ಲ ಆಗತ್ತೆ. ದರ್ಶನ್ ಕೇಸಲ್ಲೇ ತಗೊಳ್ಳಿ, ಅವ್ರು ಏನೂ ಮಾಡ್ಬೇಕಾಗಿರ್ಲಿಲ್ಲ. ಅವ್ರಿಗಿದ್ದಂತ ಇದರಲ್ಲಿ ಒಂದು ಫೋನ್ ಮಾಡಿ ಯಾರೊಬ್ಬ ಕನ್ಸರ್ನ್ ಸಬ್ ಇನ್ಸ್ಪೆಕ್ಟರ್ಗೆ, ಸರ್ ಈ ರೀತಿ ಯಾರೊಬ್ಬ ಕಿರುಕುಳ ಮಾಡ್ತಾ ಇದ್ದಾರೆ, ದಯವಿಟ್ಟು ಒಂದ್ ಸ್ವಲ್ಪ ಹೆಲ್ಪ್ ಮಾಡಿ ಸರ್, ಅವನ ಮೇಲೆ ಆಕ್ಷನ್ ತಗೊಂಡು ಅವ್ನ ತಂಟೆಗೆ ಬರ್ದಂಗ್ ಮಾಡಿ ಅಂತ ಒಂದು ಮಾತು ಹೇಳಿದ್ರೆ ಕನ್ಸರ್ನ್ ಸಬ್ ಇನ್ಸ್ಪೆಕ್ಟರ್ ಯಾರು ಮಾತಾಡ್ತಾ ಇರೋದು ದರ್ಶನ್,
ಅವ್ರು ಫೋನ್ ಮಾಡಿದ್ದಾರೆ ಅನ್ನೋದೇ ಒಂದು ಅಭಿಮಾನ ಸಂಗತಿ. ಓಡೋಗಿ ಅವ್ನಿಗೆ ಏನ್ ಬೇಕು ಆಕ್ಷನ್ ತಗೊಂಡು ಮನೆಗೆ ಬಂದ್ಬೇಕಾದ್ರೆ ರಿಪೋರ್ಟ್ ಮಾಡುವರು, ಸರ್ ಅವ್ರಿಗೆ ಅವನು ಸವಾಸ ಇನ್ನೇನಿಲ್ಲ, ಸರಿಯಾಗಿ ಬಂದೋಬಸ್ತ್ ಮಾಡಿದ್ದೀನಿ ಅಂದ್ರೆ ಕೆಲಸನೇ ಮುಗ್ದೋಗ್ತಾ ಇತ್ತು. ಎಂಥ ಇದು ನೋಡಿ, ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ರು ಅನ್ನೋಂಥದನ್ನ ಅವರಾಗಿ ಆಹ್ವಾನಿಸ್ಕೊಂಡಾಗಾಯ್ತು. ಈ ತರ ಆಹ್ವಾನ ಆಗೋದಕ್ಕೆ ಅವ್ರಿಗೇನ್ ಬುದ್ಧಿ ಇರ್ಲಿಲ್ಲ ಅಂದ್ರೆ ಇದೆ. ಅವ್ರ ಸಿನಿಮಾಗಳಲ್ಲಿ ಮತ್ತು ಕೆಲವು ವಿಡಿಯೋಗಳಲ್ಲಿ ನೋಡಿ ಅಪರಾಧಗಳು ಈ ತರ ಮಾಡಬಾರ್ದು ಅದು ಇದಂತ ಬೇಕಾದಷ್ಟು ಸರಿ ಹೇಳಿದ್ದಾರೆ. ಆದ್ರೆ ಅವೆಲ್ಲನೂ ಹೇಳಿದಂತ ಬುದ್ಧಿವಂತ ಈ ವಿಚಾರದಲ್ಲಿ ಹಾಗೆ ಬಿದ್ದೇ ಹೋಗ್ಬಿಡ್ತಾರೆ. ಬಹುಶಃ ಗ್ರಹಚಾರ ಕರ್ಕೊಂಡು ಬಂದು ಬಿಡ್ತು ಅಂತ ಕಾಣುತ್ತೆ. ಇಂತಹ ಅನೇಕ ಘಟನೆಗಳು ನಡೆದಿದ್ದಾವೆ. ಇನ್ನೂ 2 ಘಟನೆಗಳಿದೆ. ನಾನು ಮೈಸೂರಿನಲ್ಲೇ ನಡೆದಂತ 2 ಘಟನೆಗಳು, ಅದನ್ನ ನಾನು ಶೇರ್ ಮಾಡ್ಕೊಂಡ್ರೆ ಬಹುಶಃ ತಾವು ಮಾಡದೇ ಇರೋ ತಪ್ಪಿಗೆ ನಿರಪರಾಧಿಗಳು ಹೇಗೆ ಜೈಲ್ ಸೇರ್ತಾರೆ ಅನ್ನೋಂಥದ್ದು ಇನ್ನೆರಡು ಇನ್ಸಿಡೆಂಟ್ ನಾನು ಇನ್ನು ಮುಂದೆ ಮಾತಾಡ್ತೀನಿ. ಈಗ DCP ಸೋಮಶೇಖರ್ ಅವರು ಅವರ ಒಂದು ವರ್ತನೆ, ಅವರ ಉನ್ನತ ಅಧಿಕಾರಿ ಆಗಿದ್ರು ಓಕೆ, ಆದ್ರೆ ಅವರ ಅಧಿಕಾರದ ಜೊತೆಗೆ ಅವರ ಒಂದು ಏನೊಂದು ಅಮಲು ಒಂದಿದೆ, ಅದರಿಂದ ಅವರು ಈ ತರ ಒಂದು ಹಲವಾರು ಕೆಟ್ಟ ಒಂದು ಸನ್ನಿವೇಶಕ್ಕೆ ಎದುರಬೇಕಾಗಿತ್ತು. ಅದೇ ರೀತಿ ಈ ನಟ ಇದೆಯಲ್ಲ, ಅವರು ಕೂಡ ಒಳ್ಳೆ ಸೆಲೆಬ್ರಿಟಿ ಆಗಿದ್ರು, ಒಳ್ಳೆ ಸಂಭಾವನೆ ತಗೊಳ್ತಾ ಇರತಕ್ಕಂಥ ನಟ ಆಗಿದ್ರು, ಒಳ್ಳೆ ನಿರ್ಮಾಪಕರ ಒಂದು ಒಳ್ಳೆಯ ನಟ ಆಗಿದ್ರು ಕೂಡ ಅವರೊಂದು ಸಣ್ಣ ಒಂದು ದುರ್ವರ್ತನೆಯಿಂದ ಈ ತರ ಒಂದು ಸಮಸ್ಯೆ ಉಂಟಾಯಿತು. ಅದಕ್ಕೋಸ್ಕರವಾಗಿ ಇದಕ್ಕೆ ಈ ವಿಚಾರವಾಗಿ ತಾವು ಏನು ಬುದ್ಧಿವಾದ ಹೇಳೋದಕ್ಕೆ ತಾವು ಇಷ್ಟಪಡ್ತೀರಿ ಸರ್? ಸರ್, ಇಂಥದಕ್ಕೆ ನಾವು ಹೇಳ್ಬೇಕಾದ್ದು ಅಂತಂದ್ರೆ ನೋಡಿ, ಯಾವುದೋ ನಮ್ಮ ಹಿರಿಯರ ಪುಣ್ಯ ಇರ್ಬೋದು, ನಾವೇ ಅರ್ಜಿಸಿದಂತ ಕೆಲವು ಒಳ್ಳೆ ಗುಣಗಳಿಂದಾಗಿ ಅನೇಕ ಒಳ್ಳೇದಾಗಿರುತ್ತೆ. ನಮ್ಗೆ ಒಳ್ಳೇದಾಗ್ತಾ ಇದ್ದಾಗ ನಮ್ಗೆ ಹೆದರಿಕೆ ಉಂಟಾಗ್ಬೇಕು. ಅಯ್ಯೋ ಏನಪ್ಪಾ ಇದು ಇಷ್ಟೊಂದು ಒಳ್ಳೇದಾಗ್ತಾ ಇದೆ, ನಾನು ಎಚ್ಚರಿಕೆ ಆಗಿರ್ಬೇಕು ಅನ್ನಂತ ಪ್ರಜ್ಞೆ ಕಾಡ್ಬೇಕು. ನೋಡಿ, ರಾಜ್ಕುಮಾರ್ ಅವ್ರಿಗೆ ಹೋಲಿಕೆಯಾಗಿ ಹೇಳಿದವ್ರೆ, ಅವ್ರೇನು ಅವ್ರಿಗೆ ಯೌವನ ಇತ್ತು, ಅತ್ಯಂತ ಅಸಾಧಾರಣ ರೂಪ್ ಇತ್ತು, ಅದ್ಭುತ ನಟ ಆಗಿದ್ರು, ಐಶ್ವರ್ಯ ಇತ್ತು, ಆಮೇಲೆ ಜನ ಬೆಂಬಲ ಇತ್ತು. ಅವ್ರು ನಿಂತ್ಕೊಂಡ್ರೆ ಚೀಫ್ ಮಿನಿಸ್ಟರ್ ಆಗಂತ ಒಂದು ಕೆಪಾಸಿಟಿ ಇದ್ದಂತ ಮನುಷ್ಯ. ಇವೆಲ್ಲ ಇದ್ರು, ಇದ್ರಲ್ಲಿ ಒಂದಿದ್ರೆ ಸಾಕು ಮನುಷ್ಯನ ತಲೆ ಕೆಡುತ್ತೆ. ಇವ್ರು ಅವೆಲ್ಲ ಇದ್ದು ಕೂಡ ವಿನಯಶೀಲರಾಗಿ ತಮ್ಮ ತಲೆಯನ್ನ ಹೆಗಲ ಮೇಲೆ ಇಟ್ಕೊಂಡಿದ್ರು. ಅದು ಆದರ್ಶ ಆಗ್ಬೇಕು. ಅಮಿತಾಬ್ ಬಚ್ಚನ್ ಅವ್ರು ನೋಡಿ, ಅವರು ಯಾವ ಉನ್ನತ ಮೇರು ನಟ ಅಂತ ಆದ್ರೂ ಅವ್ರಿರಂತ ವರ್ತನೆ ಆಗಲಿ. ಸಚಿನ್ ತೆಂಡೂಲ್ಕರ್ ಅವರ ಜೊತೆ ಆಡಿದವರೆಲ್ಲರೂ ಯಾವುದೋ ಒಂದಲ್ಲ ಒಂದು ಕಾಂಟ್ರವರ್ಸಿಗೆ ಸಿಗಾಕೊಂಡು ಯಾವುದೋ ಮ್ಯಾಚ್ ಫಿಕ್ಸಿಂಗ್ ಅಲ್ಲೆಲ್ಲ ಹೋದ್ರು. ಅವ್ರು ಹೇಗಿದ್ರು? ಲತಾ ಮಂಗೇಶ್ಕರ್ ಅಂದ್ರೆ ಉನ್ನತ ಸಾಧನೆಗೆ ಹೋದಂಗೆ ಶತ್ರುಗಳು ಅಷ್ಟೇ ಜಾಸ್ತಿ ಇರ್ತಾರೆ. ನಮ್ಮನ್ನ ಫಾಲೋ ಮಾಡೋರು ಸಾವಿರಾರು ಜನ ಇರೋದ್ರಿಂದ ನಾವು ತುಂಬಾ ವಿನಯದಿಂದ ನಾವಿರ್ಬೇಕಾಗತ್ತೆ. ಆಮೇಲೆ ಇದೇ ಸಮಯದಲ್ಲಿ ನನಗೆ ಇವತ್ತು ಬೆಳಗ್ಗೆ ಓದ್ತಾ ಇದ್ದೆ, ಅದರಿಂದ ಒಂದು ಮಾತನ್ನು ಹಂಚ್ಕೋಬಹುದು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರಿಗೆ ಅವರು ಚಿಕ್ಕಂದಲ್ಲೇ ಅವರು ಒಳ್ಳೆ ರಾಜ್ಯದಲ್ಲಿ ಪರಿಣಿತಿ ಹೊಂದಿದೆ ಅಂತ ಹೇಳಿ ಒಳ್ಳೆ ಹೆಸರು ಇರುತ್ತೆ ಅವ್ರಿಗೆ. ಪಟ್ಟಾಭಿಷೇಕ ಮಾಡೋದು ಯಾವಾಗ? 1902 ಜುಲೈ 3ನೇ ತಾರೀಕು 4ನೇ ತಾರೀಕು ನೆಕ್ಸ್ಟ್ ಮಂತ್ಗೆ, ಅವತ್ತು ಅವ್ರಿಗೆ ಪಟ್ಟಾಭಿಷೇಕ ಇದಾಗುತ್ತೆ. ಅವ್ರ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯಗಳನ್ನ ಕೇಳಿದ್ರಿಂದ ಲಾರ್ಡ್ ಕರ್ಜನ್ ಎಲ್ಲಿಂದ ಶಿಮ್ಲಾದಿಂದ ಬರ್ತಾರೆ ಸಾರೋಟಲ್ಲಿ. 13 ದಿನಗಳ ಪ್ರಯಾಣ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಯಾರೋ ಒಬ್ಬ ರಾಜನಿಗೆ ಪಟ್ಟಾಭಿಷೇಕ ಆಗುತ್ತೆ ಅಂದ್ರೆ ಅಲ್ಲಿಂದ ಬರ್ಬೇಕಾದ ಅಗತ್ಯ ಇಲ್ಲ. ಇವ್ರ ಬಗ್ಗೆ ಕೇಳಿರುತ್ತೆ. ಆಗ ಅವನು ಇದೇ ಜಗನ್ಮೋಹನ್ ಪ್ಯಾಲೇಸ್ ಅಲ್ಲಿ ಪಟ್ಟಾಭಿಷೇಕದ ಒಂದು ಕಾರೋನೇಷನ್ ಅಂತ ಹೇಳ್ತಾರೆ, ಕಾರ್ಯಕ್ರಮ ನಡೆಯುತ್ತೆ. ಆಗ ಲಾರ್ಡ್ ಕರ್ಜನ್ ಹೇಳ್ತಾನೆ, ಹೀಗೆ ನೀವು ನಡ್ಕೋಬೇಕು, ನಿಮ್ ಬಗ್ಗೆ ನಾನು ತುಂಬಾ ಒಳ್ಳೆ ಮಾತುಗಳನ್ನ ಕೇಳಿದ್ದೀನಿ, ಆದ್ರೆ ನಿಮ್ಮ ಮಾತನ್ನ ನಿಮ್ಮ ವರ್ತನೆಯನ್ನ ನೋಡಿ ನೂರಾರು ಜನ ಅದನ್ನ ಫಾಲೋ ಮಾಡೋಂತ ಇರ್ತಾರೆ. ಅವರಿಗೆ ನೀವು ಯಾವತ್ತೂ ಆದರ್ಶ ಆಗಿರ್ಬೇಕು. ಆಮೇಲೆ ನಾವು ಯಾವುದೇ ತರದಲ್ಲಿ ಅವನು ತಪ್ಪು ನಡಿಬಾರ್ದು ರಾಜ ಅನ್ನೋಂಥವ್ನು. ನನ್ಗೇನ್ ಆಸೆ ಇದೆ ಅಂತಂದ್ರೆ, ನಾನು ಇಷ್ಟು ದೂರದಿಂದ ಬಂದು ನಿಮಗೆ ಪಟ್ಟಾಭಿಷೇಕ ಮಾಡಿದ್ದೀನಿ, ಇನ್ನು 4-5 ವರ್ಷದಲ್ಲಿ ನಾನು ವಾಪಸ್ ಇಂಗ್ಲೆಂಡ್ಗೆ ಹೋಗ್ತೀನಿ. ನಾನು ಅಲ್ಲಿದ್ದಾಗ ಮುಂದೆ ಬಂದಂತ ವೈಸ್ರಾಯ್ಗಳು, ನೀವು ಕಾರೋನೇಷನ್ ಅಂದ್ರೆ ಪಟ್ಟಾಭಿಷೇಕ ಮಾಡಿದಂತ ರಾಜ ಇಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ, ಹೀಗಿದ್ದಾನೆ ಅಂತ ಹೇಳಿದ್ರೆ ನಾನು ಸಂತೋಷ ಪಡಂಗಿರ್ಬೇಕು. ಆ ರೀತಿ ನೀವು ನಡ್ಕೊಳ್ಳಿ ಅಂತ ಅಡ್ವೈಸ್ ಮಾಡ್ತಾರೆ. ಮಹಾರಾಜರು ಅದೇ ತರ ಅಲ್ಲಿ ಉತ್ತರನು ಕೊಡ್ತಾರೆ. ಆದ್ರೆ ಉತ್ತರ ಕೊಟ್ಟಿದ್ದು ಅಷ್ಟೇ ಅಲ್ಲ, ಅದೇ ತರ ನಡ್ಕೊಳ್ತಾರೆ. ಗಾಂಧೀಜಿಯವರವ್ರನ್ನ ರಾಜಶ್ರೀ ಅಂತ ಕರೀತಾರೆ. ಯಾಕೆ ಇವತ್ತು ನಾವು ನಾಲ್ವಡಿ ಕೃಷ್ಣರಾಜ ಒಡೆಯರ್ನ ಇಡೀ ವಂಶನೇ, ಆ ಒಡೆಯರ್ ವಂಶಾವಳಿಯನ್ನೇ ಜನ ಇವತ್ತು ಗೌರವದಿಂದ ಕಾಣ್ತಾರೆ ಅಂದ್ರೆ ಆ ವರ್ತನೆಗಳು. ಎಲ್ಲೂ ಅವರು ತಪ್ಪಿ ನಡೀಲಿಲ್ಲ. ತಮ್ಮ ಒಂದೇ ಒಂದು ಮಾತು ಎಡವಟ್ಟಾಗಬಾರ್ದು ಅನ್ನೋ ತರ ನಡ್ಕೊಂಡ್ರು, ಆದರ್ಶಪ್ರಾಯವಾಗಿ ಉಳಿದ್ರು.
ಇವತ್ತೇನಾದ್ರು ರಾಜಮನೆತನದವರು ಏನಾದ್ರು ಒಂದು ಎಲೆಕ್ಷನ್ ನಿಲ್ತೀವಿ ಇನ್ನೊಂದು ಅಂತಂದ್ರೆ ಅವ್ರಿಗೆ ಬೇರೆಯವ್ರ ತರ ಖರ್ಚು ಮಾಡೋಂಥದ್ದು ಏನಿಲ್ಲ, ಆ ಹೆಸರೇ ಸಾಕು ಅವ್ರನ್ನ ನಿಲ್ಸಿ ಗೆಲ್ಲಿಸ್ಬಿಡುತ್ತೆ. ಇದು ಯಾರೇ ಒಬ್ಬನಿಗೆ ಸಕ್ಸಸ್ ಅನ್ನೋದು ಬಂದೇ ಬರುತ್ತೆ. ಯಾರು ಬೇಕಾದ್ರೂ ಸ್ಟಾರ್ಡಮ್ ಒಂದೇ ದಿನಕ್ಕೆ ಸೂಪರ್ ಸ್ಟಾರ್ ಆಗ್ಬೋದು, ಬಟ್ ಅಲ್ಲೇ ಕೂತ್ಕೊಳ್ಳೋದಿದೆಯಲ್ಲ ಅದು ಭಾರಿ ಕಷ್ಟ. ರಾಜ್ಕುಮಾರ್ ಅಂತದಕ್ಕೆ ಒಂದು ಉದಾಹರಣೆ. ಇನ್ನು ನಾವು ಕರ್ನಾಟಕದಲ್ಲಿ ಇನ್ಯಾರು ಉದಾಹರಣೆ ತಗೊಳ್ಳೋದೇ ಬೇಕಾಗಿಲ್ಲ. ಈ ತರ ಇದ್ದಾರೆ. ನಂದ ಒಂದು ಅನುಭವದ ಮಾತು, ಹೇಳಿ ಸರ್. ಈ ತರ ಕ್ರೈಮ್ಗಳಾಗ್ಬೇಕಂದ್ರೆ ಒಂದು ಕೋಪ, ಮತ್ತೊಂದು ಜೊತೆಲಿರೋರು ಪ್ರಚೋದನೆ ಮಾಡಿ ಮಾಡುವಂತದ್ರಿಂದ ನೀನೇ ಇಂದ್ರ ನೀನೇ ಚಂದ್ರ ಅಂತ ಹೇಳಿ ಉಬ್ಬಿಸ್ಬಿಟ್ರೆ ಅಷ್ಟಕ್ಕೆ ತಲೆ ತಿರುಗಿ ಇವರು ಬಿದ್ರೆ ತಲೆ ತಿರುಗಿ ಎದ್ದು ಬಿಡ್ತಾರೆ. ನಿಜ, ಬಿದ್ರೆ ಇವ್ರು ಒಬ್ಬನೇ ಬೀಳ್ಬೇಕು ತಪ್ಪಂತ. ಅದೇ ಆಗಿರೋದು. ಎರಡರಿಂದ ಆಗತ್ತೆ ಅಂತ. ಹೌದೌದು, ಖಂಡಿತ. ಈ ಒಂದು ಎರಡು ದೃಷ್ಟಾಂತದಿಂದ DCP ಸೋಮಶೇಖರ್ ಅವರ ಒಂದು ವೃತ್ತಾಂತ ಮತ್ತು ನಮ್ಮ ನಟ ಇದ್ದಾರಲ್ಲ ಅವ್ರ ವೃತ್ತಾಂತದಿಂದ ಉನ್ನತ ಸ್ಥಾನಕ್ಕೆ ಹೋಗಿರ್ತಕ್ಕಂಥ ಯಾವುದೇ ವ್ಯಕ್ತಿ ಆಗಲಿ ಅವರು ಬೆಳೀತಾ ಇನ್ನೂ ನ್ಯಾಯ ವಿನಯಗಳನ್ನ ಬೆಳೆಸ್ಕೊಳ್ಬೇಕು. ಯಾಕಂದ್ರೆ ಜನತೆ ಅವರನ್ನ ದೈವತ್ವ ತೋರಿಸಿ ಅವ್ರನ್ನ ಆದರ್ಶ ಪುರುಷ ಅಂತ ಅವ್ರು ನಂಬ್ಕೊಂಡಿರ್ತಾರೆ. ಅವರೇ ಒಂದು ತಪ್ಪು ಮಾಡೋದು ಕೂಡ ಅದು ತುಂಬಾ ಎಫೆಕ್ಟಿವ್ ಆಗಿ ಕಾಣ್ತದೆ. ಅದಕ್ಕೋಸ್ಕರವಾಗಿ ಈ ಒಂದು ಸನ್ನಿವೇಶದಲ್ಲಿ ಇಂಥವ್ರಿಗೆ ಏನು ತಾವು ಹೇಳೋದಕ್ಕೆ ಇಷ್ಟಪಡ್ತಾರೆ? ಸರ್ ನೋಡಿ, ಎಲ್ಲರಿಗೂ ಸಕ್ಸಸ್ ಇರುತ್ತೆ, ಎಲ್ಲರೂ ರಾಜ್ಕುಮಾರ್ ಆಗದೆ ಇರ್ಬೋದು. ಆದ್ರೆ ನಮ್ಮ ಹಂತದಲ್ಲಿ ಏನೋ ಚಿಕ್ಕ ಚಿಕ್ಕ ಸಾಧನೆಗಳನ್ನ ಮಾಡಿರ್ತೀವಿ. ಒಳ್ಳೆ ಜಮೀನ್ದಾರ ಆಗ್ಬೋದು, ಒಳ್ಳೆ ವ್ಯಾಪಾರಿ ಆಗ್ಬೋದು, ಇನ್ನೊಬ್ಬ ಒಳ್ಳೆ ಆಫೀಸರ್ ಆಗ್ಬೋದು. ಆದ್ರೆ ನೀವು ಆಫೀಸರ್ ಆಗಿದ್ದೀವಿ ಅಂತೇಳಿ ತಲೆ ತಿರುಗಿರ್ತಾರ ನಾವು ವರ್ತಿಸ್ಬಾರ್ದು. ಯಾವತ್ತು ನಮಗೆ ಸಹಮಾನವರ ಕ್ಷಮೆ ಮತ್ತು ಒಂದು ಔದಾರ್ಯ ಬೇಕೇ ಬೇಕು. ಯಾವನಿಂದ ಏರ್ರಿ ಆಗ್ಬೇಕಾಗಿದೆ, ನಾನು ನನ್ನ ಸ್ವಂತ ದುಡಿಮೆಯಿಂದ ಗೆದ್ದಿದ್ದೀನಿ, ನಾನು ಹಿಂಗೆ ಇರೋದು ಅಂತಂದ್ರೆ ಹಾಗೆಲ್ಲ ಆಗಲ್ಲ. ಯಾವತ್ತು ನಮಗೆ ಅತ್ಯಂತ ದೈನ್ಯತೆಯ ದಿನ ಬರುತ್ತೆ ಅಂತೇಳಿ ಯಾರು ಹೇಳಕ್ಕಾಗಲ್ಲ. ನೀವು ದೇವರನ್ನ ನಂಬಿ ಬಿಡಿ. ಆದ್ರೆ ಈ ವಿಧಿ ಅಂತ ಹೇಳ್ತೀವಲ್ಲ, ವಿಧಿ ಆಟ, ಇವನೇ ವಿಧಿ ಆಟ, ಅದನ್ನ ಯಾರು ಬೇಕಾದ್ರೂ ನಾವು ನಂಬಲೇಬೇಕಾಗತ್ತೆ. ಯಾವ ಕೈ ದಾನ ಮಾಡ್ತಾ ಇರುತ್ತೋ ಮಾರನೇ ದಿನನೇ ಅದು ಭಿಕ್ಷೆ ಬಿಡ್ಬೋದು. ಇದು ಜಗತ್ತಿನ ನಿಯಮ ಈ ತರ ಇದೆ. ಹಾಗಾಗಿ ನಾವು ಯಾವುದೋ ಒಂದು ದುರದೃಷ್ಟಕರ ಸನ್ನಿವೇಶದಲ್ಲಿ ನಾವು ಸಿಕ್ಕಾಕೊಳ್ಳಂತ ಬರಬಹುದು. ಹಾಗೆ ಬರುತ್ತೆ ಅಂದಾಗ ಸಹಮಾನವರ ಕ್ಷಮೆ ನಮ್ಮ ಮೇಲೆ ಇರ್ಬೇಕು, ಒಂದು ವಿಶ್ವಾಸ ಇರ್ಬೇಕು. ಚೇ ಅವನ್ ಹಾಗಿಲ್ಲಪ್ಪ ಅಂತ ಅನ್ನಂತ ಮಾತೆ ಆಶೀರ್ವಾದ ಆಗಿ ಯಾಕೆ ಕಾಪಾಡೋದಿಲ್ಲ? ಕಾಪಾಡುತ್ತೆ. ನಾವು ಹಾಗಿರ್ಬೇಕಾಗತ್ತೆ ಅಂತ ನನಗನ್ಸುತ್ತೆ. ಈಗ ಸಿಹಿ ಕಂಡ್ರೆ ಗಿಡಗಳು ಬದುಕೊಳ್ತವೆ ಅಂತ ಒಂದು ಮಾತಿದೆ. ಹೌದು. ಅದೇ ರೀತಿ ಯಾವುದೋ ಒಬ್ಬ ವ್ಯಕ್ತಿ ಉನ್ನತವಾಗಿರ್ತಕ್ಕಂಥ ಸಾಧನೆ ಮಾಡಿದಾಗ ಅವನನ್ನ ಹಿಂಬಾಲಿಸ್ತಕ್ಕಂಥವ್ರು, ಅವನನ್ನ ಇಷ್ಟಪಡ್ತಾ ಇರ್ತಕ್ಕಂಥ, ಅವರಿಂದ ಒಂದು ಉಪಯೋಗ ಪಡ್ಕೋಸ್ಕರವಾಗಿ ಸುಮಾರು ಜನ ಇರ್ತಾರೆ. ಅದೇ ಜೊತೆಯಲ್ಲಿ ಹುಡುಗರು ಗಂಡಸೇ ಇರ್ಬೋದು, ಹೆಂಗಸೇ ಇರ್ಬೋದು, ಅವನ ಸನ್ನಿಸಕ್ಕೋಸ್ಕರವಾಗಿ ಕಾಯ್ತಾ ಇರ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಈತ ಉಂಟಾಗಿದ್ದ ಇಲ್ಲಿ ಆಗಿದೆ. ಹೌದೌದು. ಯಾಕೆಂದ್ರೆ ನೋಡಿ, ಯಾರು ನಮ್ಮ ಮೇಲೆ ಸುಮ್ನೆ ದ್ವೇಷ ಸಾಧಿಸಕ್ ಹೋಗಲ್ಲ. ನಮ್ಮ ವರ್ತನೆಗಳೇ ಕಾರಣ ಆಗಿರುತ್ತೆ. ಹೌದಾ? ನಮ್ಮ ದುರ್ವರ್ತನೆಗಳು, ನಾವು ಮಾತಾಡ್ಸೋ ಸ್ಟೈಲು, ಏನೋ ಅಲ್ಲಿ ಬಂದ ಈ ತರ ನೀವು ಮಾತಾಡ್ದಾಗೆಲ್ಲ ಮುಳ್ಳದಿ ತರ ಎದ್ದು ಬಿಟ್ರೆ ಅವ್ರು ಏನ್ ಮಾಡ್ತಾರೆ? ಸುಮ್ನಾಗ್ತಾರೆ. ನಿಮ್ಗಿರೋ ಅಧಿಕಾರ, ನಿಮ್ಗಿರೋ ದರ್ಪ ನೋಡಿ ಸುಮ್ನಾಗ್ಬೋದು. ಆದ್ರೆ ಅವ್ರ ಮನಸ್ಸಲ್ಲಿ ಒಂದು ಕಹಿ ಕಾಡ್ತಾನೆ ಇರುತ್ತೆ. ಇಂಥದ್ದೊಂದು ಏನೋ ಒಂದು ಸನ್ನಿವೇಶ ಬಂತು ಅಂದ್ರೆ ಎಲ್ಲರೂ ತನ್ನ ಸೈಜ್ಗಲ್ಲೇ ಎತ್ತಾಕ್ತಾರೆ. ಬರೀ ಕಲ್ಲು ಹೊಡಿಯಲ್ಲ. ತೋಳ ಹಳ್ಳಕ್ ಬಿದ್ರೆ ಆಳ್ಗೊಂದ್ ಕಲ್ಲು ಅಂತಾರೆ. ಇಲ್ಲಿ ಕಲ್ಲು ಹಾಕೋರು ಯಾರು ಇಲ್ಲ, ಈಗ ಸೈಜ್ಗಲ್ಲೇ ಎತ್ತಾಕ್ಬಿಡ್ತಾರೆ. ನೋಡಿ, ಆ COD ಅಧಿಕಾರಿಗಳ ಜೊತೆ ಅವರು ತುಂಬಾ ದುರ್ವರ್ತನೆ ಮಾಡಿದ್ರು ಅನ್ನೋದೇ ಮುಳುವಾಗಿ ಹೋಗ್ಬಿಡ್ತು. ಅದನ್ನ ಅಡಿಷನಲ್ ಆಗಿ ಸೇರಿಸಿದ್ರು. ಸಾಯ್ಲಿ ಸೂಮಗ ಅಂತ ಅಂದಿದ್ದೆ ಕೇಸು ನಿಂತ್ಕೊಳ್ಳಕ್ಕೆ ಕಾರಣ ಆಗೋಯ್ತು. ಮರ್ಡರ್ ಅಂತಾನೆ ಆಯ್ತು. ಇಟ್ ಈಸ್ ಆರ್ಡಿನರಿ ಕೇಸ್. ಗ್ರಾಚಾರ ಕೂಡಿಸ್ಕೊಳ್ತವೆ. ಆಮೇಲೆ ಉನ್ನತ ಸ್ಥಾನಕ್ಕೆ ಬಂದಿರತಕ್ಕಂಥವ್ರು ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ತಮ್ಮ ಹಿಂಬಾಲಕರಾಗ್ಲಿ, ಗಂಡಸರಾಗ್ಲಿ, ಹೆಂಗಸರಾಗ್ಲಿ, ಅವ್ರನ್ನ ಏನೋ ಹೊಗಳಿ ಅಟ್ಟಿಕೇರಿಸಿ ಅವರನ್ನು ಉಪಯೋಗ ಪಡ್ಕೊಳ್ಳುವಂಥದ್ದು, ಅವರಿಂದ ಏನೋ ತಪ್ಪು ಮಾಡ್ತಕ್ಕಂಥದ್ದು ಎಲ್ಲ ಇರ್ತದೆ. ಅದರಿಂದ ಅವರು ಆ ವ್ಯಕ್ತಿಗಳು ತುಂಬಾ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಇಂಥ ಯಾವುದೇ ಒಂದು ಆಮಿಷಗಳಿಗೆ ಅವರು ಒಳಗಾಗದೆ ನಿಷ್ಠೆಯಿಂದ ಇರ್ಬೇಕಾಗತ್ತೆ ಅಂತ. ಹೌದು ಸರ್. ಇವತ್ತು ಹಿಂದೆ ಆದ್ರೆ ಅಷ್ಟೊಂದು ಅಡ್ಡದಾರಿಗೆ ಇಡ್ಸೋದಿಕ್ಕೆ ಅವಕಾಶ ಇರಲ್ಲ. ಯಾವ್ದೋ ಒಂದು ಕೂಡ್ಸೋದೋ ಇನ್ನೊಂದೋ ಮಾಡಿ ಅಡ್ಡದಾರಿ ಇಡಿಸ್ತಾ ಇದ್ರು, ಕಡಿಮೆ ಇತ್ತು. ಇವತ್ತು ನೀವು ತಪ್ಪು ಮಾಡಿಲ್ದೆ ಹೋದ್ರು ಕೈನಲ್ಲಿ ಒಂದು ಮೊಬೈಲ್ ಇದ್ಬಿಟ್ರೆ ಸಾಕು, ನೀವು ಮಾತಾಡಿದ್ದಕ್ಕೆ ವಿಚಿತ್ರವಾದಂತ ಅರ್ಥ ಕೊಡೋ ತರ ರೆಕಾರ್ಡ್ ಮಾಡ್ಕೋಬಹುದು. ನಿಮ್ಮ ಹಾವಭಾವಗಳನ್ನೆಲ್ಲ ವಿಡಿಯೋ ಮಾಡ್ಬೋದು. ಯಾವ ತರ ನಿಮ್ಮನ್ನ ಶಿಕ್ಷಕ್ಕಾಗಲ್ಲ, ಯಾವ ತರ ಬೇಕಾದ್ರೂ ಅಪಪ್ರಚಾರ ಮಾಡ್ಬೋದು. ಆಮೇಲೆ ಅಪಪ್ರಚಾರ ಮಾಡಕ್ಕೆ ಅಂತಾನೆ ಅನೇಕ ಪತ್ರಕರ್ತರು, ಪೀತಪತ್ರಿಕೆಯವರು, ಚಾನೆಲ್ಗಳವರು ಇರೋದ್ರಿಂದ
ನಿಮ್ಮನ್ನ ಪೂರ್ತಿ ನಿಮ್ ಇಮೇಜ್ ಏನಿದೆ ಅಷ್ಟನ್ನು ಟಾರ್ನಿಶ್ ಮಾಡೋಂಥದ್ದು, ಸರ್ವನಾಶ ಮಾಡೋಂಥವ್ರು ತುಂಬಾ ಜನ ಇದ್ದಾರೆ. ಹಾಗಾಗಿ ನಾವು ನಮ್ಮ ಎಚ್ಚರಿಕೆ, ನಾವು ಒಳ್ಳೆಯವರಾಗಿರ್ಬೋದು ಅಥವಾ ಇನ್ನೊಂದಾಗಿರ್ಬೋದು, ಆದ್ರೆ ಸದ್ಗುಣಗಳನ್ನ ಸಾರ್ವಜನಿಕವಾಗಿ ನಾವು ಇಟ್ಕೋಬೇಕಾಗತ್ತೆ. ನಮ್ಮ ನಡವಳಿಕೆಗಳ ಬಗ್ಗೆ ಸಂಯಮ ಇಟ್ಕೋಬೇಕಾಗತ್ತೆ. ನಾನು ಹೀಗೆ ಮಾತಾಡಿದ್ರೆ ಹೇಗೆ ಕಾಣಿಸುತ್ತೋ ಆ ಎಚ್ಚರಿಕೆ ಇರ್ಬೇಕಾಗತ್ತೆ. ಈಗ DCP ಸೋಮಶೇಖರ್ ಅಧಿಕಾರಿ ಮಟ್ಟದಲ್ಲಿ ಆಗೋಯ್ತು. ಆದ್ರೆ ಈಗ ಸೆಲೆಬ್ರಿಟಿ ಆಗಿರ್ತಕ್ಕಂಥ ನಟ ಇಂಥ ಒಂದು ಕೃತ್ಯ ಮಾಡಿರ್ತಕ್ಕಂಥ ಸಮಾಜದಲ್ಲಿ ಎಂದೂ ನಡೆದಿದ್ದಿಲ್ಲ, ಚಿತ್ರರಂಗದ ಇತಿಹಾಸದಲ್ಲೇ ಯಾರು ಮಾಡಿದ್ದಿಲ್ಲ, ಒಂದು ಆಗೋಗ್ಬಿಟ್ಟಿದೆ. ಮುಂದೆ ಇವರ ಒಂದು ಕೆರಿಯರ್ ಹೇಗೆ? ಇಲ್ಲ, ಹೇಳಕ್ಕಾಗಲ್ಲ. ಶಿಕ್ಷೆ ಅಂತೂ ಆಗತ್ತೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ತನಿಖೆ ತುಂಬಾ ಬಹಳ ವೈಜ್ಞಾನಿಕವಾದ ರೀತಿಯಲ್ಲಿ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಮೇ ಬಿ ಅದು ಶಿಕ್ಷೆ ಮಿನಿಮಮ್ 5 ವರ್ಷ ಅಂತೂ ಆಗೇ ಆಗತ್ತೆ ಅಂತ ನನ್ನ ಒಂದು ಅನುಭವ ಹೇಳುತ್ತೆ. ಆದ್ರೆ ಕೋರ್ಟಿಗೆ ಹೋದಾಗ, ಈಗ ನೀವು ಯಾರನ್ನ ಇಟ್ಕೊಂಡಿದ್ದೀರಾ ಸ್ವಾಮಿ, ಸಾಕ್ಷಿ ಹೇಳೋರು ಯಾರು? ಈ 11-25 ಜನದಲ್ಲಿ 10 ಜನ ಏನೋ ಮಾಫಿ ಸಾಕ್ಷಿಗಳು. ಇವತ್ತೇನೋ ಅವ್ನು ಮಾಡಿದಾನೆ ಸರ್, ಅದು ಹಂಗೆ ಹಿಂಗೆ ಅಂತ ಹೇಳಿರ್ಬೋದು ಪೊಲೀಸ್ನವ್ರ ಮುಂದೆ. ಕೋರ್ಟಲ್ಲೂ ಅದೇ ಮಾತನ್ನ ಅವತ್ತು ಹೇಳ್ತಾರ ಗೊತ್ತಿಲ್ಲ. ಅವರೇ ಉಲ್ಟಾ ಪಲ್ಟಾ ಹೇಳ್ಬಿಟ್ಟು ಅದ್ರಲ್ಲಿ ಅವ್ರ ಪಾತ್ರಧಾರಿನೇ ಇಲ್ಲ, ಬರೀ ಅವ್ರದ್ದು ವೆಹಿಕಲ್ ಓಡಾಡಿರ್ಬೋದು, ಬಟ್ ಅದ್ರಲ್ಲಿ ಅವ್ರು ಇರ್ಲಿಲ್ಲ ಅಂದ್ರೆ ಯಾರೇನ್ ಮಾಡಕ್ಕಾಗತ್ತೆ? ತಿರುಗಿಸ್ಬೋದು. ಅದರಿಂದ ಉನ್ನತ ಸ್ಥಾನದಲ್ಲಿರತಕ್ಕಂಥವರು ವಿವೇಕಿಯಿಂದ ವರ್ತನೆ ಮಾಡೋದಕ್ಕೆಂಬ ಒಳ್ಳೆಯದೊಂದೊಂದು ಉದಾಹರಣೆ ಇದಾಗಿದೆ. ಇಲ್ಲಿಯವರೆಗೆ ತಾವು ಒಂದು DCP ಸೋಮಶೇಖರ್ ಬಗ್ಗೆ ಮತ್ತು ಒಬ್ಬ ಚಿತ್ರನಟರ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಅದಕ್ಕೋಸ್ಕರವಾಗಿ ತಮ್ಮ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಪರ ಅನಂತ ಧನ್ಯವಾದಗಳು. ಮುಂದೆ ಹಲವಾರು ರೈತ ಎಪಿಸೋಡ್ಗಳು ದಯಮಾಡಿ ನಮಗೆ ಕೊಡಿ. ವೀಕ್ಷಕರಿಗೆ ತಾವು ಗುಣಪಡ್ತೀವಿ. ಅವರು ಕೂಡ ನಿಮ್ಮ ಒಂದು ಕಾರ್ಯಸಾಧನೆಗಳನ್ನು ನೋಡಿ ಸಂತೋಷ ಪಡಲಿಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ ಸರ್. ನಮಸ್ಕಾರ ಸರ್.